ಈ ಕಾರ್ಯಕ್ರಮಕ್ಕೆ ಹಾಜರಾಗಿರುವಂತಹ ನಮ್ಮ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದಂತಹ ಶ್ರೀ ಹೇಮಂತ್ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮಸ್ಕಾರ. ಹಾಗೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಮಾಹಿತಿಯನ್ನು ಕೊಡಲಿಕ್ಕೆ ಬಂದಂತಹ ಶ್ರೀ ಮಂಜುನಾಥ್ ಸರ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ 4 ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಎಲ್ಲ ನಿಲಯಪಾಲಕರು ಮತ್ತು ವಿದ್ಯಾರ್ಥಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರೆ ಇಲ್ಲಿ ನಿಮಗೂ ಕೂಡ ಸ್ವಾಗತಿಸ್ತಾ ಕಾರ್ಯಕ್ರಮ ಶುರು ಮಾಡ್ಬೇಕಂತ ಹೇಳಿ ಸಾಹೇಬರು ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಅಂತ ಹೇಳಿ, ಪೊಲೀಸ್ ಇನ್ಸ್ಪೆಕ್ಟರ್ ಸೈಬರ್ ಕ್ರೈಮ್ ಶಿವಮೊಗ್ಗ. ಈ ದಿನ ಇಷ್ಟೊಂದು ದೊಡ್ಡ ಪ್ರಮಾಣದ ಆನ್ಲೈನ್ ಅರಿವು ಕಾರ್ಯಕ್ರಮವನ್ನು ತಮ್ಮ ಕಚೇರಿಯಲ್ಲೇ ಏರ್ಪಡಿಸಿ ಅವಕಾಶ ಮಾಡಿಕೊಟ್ಟು ಉಪಸ್ಥಿತರಿರ್ತಕ್ಕಂಥ ಮಾನ್ಯ CO ಸಾಹೇಬ್ರೆ ಹಾಗೂ 4 ಇಲಾಖೆಗಳ ಜಿಲ್ಲಾ ಮಟ್ಟದ ಅಧಿಕಾರಿಗಳೇ, ತಾಲೂಕು ಮಟ್ಟದ ಅಧಿಕಾರಿಗಳೇ ಹಾಗೂ ಎಲ್ಲ ನೌಕರರೇ ಮತ್ತು ಆತ್ಮೀಯ ವಿದ್ಯಾರ್ಥಿಗಳೇ, ಈ ದಿನ ನಾನು ತಮ್ಮೊಂದಿಗೆ ಸೈಬರ್ ಕ್ರೈಮ್, ಸೈಬರ್ ಸೆಕ್ಯೂರಿಟಿ, ಡ್ರಗ್ಸ್, ಫೋಕ್ಸೋ, ಚೈಲ್ಡ್ ಮ್ಯಾರೇಜ್ ಮತ್ತು ಟ್ರಾಫಿಕ್ ರೂಲ್ಸ್ ಹಾಗೂ ಗುಡ್ ಸಿಟಿಜನ್ ಈ ವಿಚಾರಗಳ ಬಗ್ಗೆ ಕೆಲವೊಂದಿಷ್ಟು ವಿಚಾರಗಳನ್ನು ಹಂಚಿಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಸೈಬರ್ ಕ್ರೈಮ್ ಬಗ್ಗೆ ತಿಳ್ಕೊಳ್ಳೋದಾದರೆ, ಈಗ ಫಸ್ಟು ನಾವು ಕ್ರೈಮ್ ಅಂದರೆ ಏನು ಅಂತೇಳಿ ತಿಳ್ಕೊಳ್ಬೇಕಾಗುತ್ತೆ. ನಮಗೆಲ್ಲ ಗೊತ್ತೇ, ಎಲ್ಲರೂ ಕೂಡ ಕ್ರೈಮ್ ಅನ್ನೋದು ಪದದ ಅರ್ಥವನ್ನು ತಿಳ್ಕೊಂಡಿರ್ತೀರ. ಆದರೂ ಕೂಡ ಇನ್ನೊಮ್ಮೆ ನಾನು ಹೇಳ್ತಾ ಇದ್ದೀನಿ, ಕ್ರೈಮ್ ಅಂದರೆ ಯಾವುದೇ ಒಂದು ದೇಶದ ಕಾನೂನಿಗೆ ವಿರುದ್ಧವಾಗಿರ್ತಕ್ಕಂಥ ಕೃತ್ಯಗಳನ್ನು ಅಥವಾ ಚಟುವಟಿಕೆಗಳನ್ನು ನಾವು ಅಪರಾಧ ಅಥವಾ ಕ್ರೈಮ್ ಅಂತೇಳಿ ಪರಿಗಣಿಸ್ತೀವಿ. ಸೊ ಈಗ ನಾವು ಸೈಬರ್ ಕ್ರೈಮ್ ಅಂದರೆ ಏನಂತ ತಿಳ್ಕೊಳ್ಳೋದಾದರೆ, ಈ ಅಪರಾಧ ಕೃತ್ಯಗಳನ್ನು ಯಾವುದೇ ವ್ಯಕ್ತಿ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಹಾಗೂ ಇನ್ನಿತರೆ ಎಲೆಕ್ಟ್ರಾನಿಕ್ ಡಿವೈಸ್ಗಳ ಮೂಲಕ ಇಂಟರ್ನೆಟ್ಟನ್ನು ಮಾಧ್ಯಮವಾಗಿ ಉಪಯೋಗಿಸ್ಕೊಂಡು ಮಾಡಿದ್ರೆ ಅದಕ್ಕೆ ನಾವು ಸೈಬರ್ ಕ್ರೈಮ್ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ಸೈಬರ್ ಕ್ರೈಮ್ನ ಯಾಕಾಗಿ ಮಾಡ್ತಾರೆ, ಇದರಿಂದ ಏನು ತೊಂದರೆ ಆಗುತ್ತೆ ಅನ್ನೋದು ತಿಳ್ಕೊಳ್ಳೋದಾದರೆ ನಮ್ಮ ಈ ಸೈಬರ್ ಕ್ರಿಮಿನಲ್ಸ್ಗಳು ಒಂದಷ್ಟು ಉದ್ದೇಶಗಳನ್ನು ಇಟ್ಕೊಂಡು ಈ ಅಪರಾಧಗಳನ್ನು ಆನ್ಲೈನಲ್ಲಿ ಮಾಡ್ತಾರೆ. ಅದರಿಂದ ನಮಗೆ ತೊಂದರೆಗಳು ಕೂಡ ಆಗ್ತವೆ. ಯಾವ್ಯಾವುದಪ್ಪ ಅಂದರೆ, ಫಸ್ಟು ಯಾವುದೇ ಒಬ್ಬ ವ್ಯಕ್ತಿಗೆ ಫೈನಾನ್ಷಿಯಲ್ ಲಾಸ್ ಆಗುತ್ತೆ. ಈ ಸೈಬರ್ ಕ್ರೈಮ್ನಿಂದ ಫೈನಾನ್ಷಿಯಲ್ ಲಾಸ್ ಆಗುತ್ತೆ. ಮತ್ತು ಒಬ್ಬ ವ್ಯಕ್ತಿಯ ರೆಪ್ಯುಟೇಷನ್ನು ಹಾಳಾಗುತ್ತೆ, ಡ್ಯಾಮೇಜಿಂಗ್ ರೆಪ್ಯುಟೇಷನ್. ಮತ್ತು ಮೂರನೇದಾಗಿ ನೆಟ್ವರ್ಕ್ ಸಿಸ್ಟಮನ್ನು ಹಾಳು ಮಾಡ್ತಕ್ಕಂಥದ್ದು. ಈ 3 ಉದ್ದೇಶಗಳನ್ನು ಇಟ್ಕೊಂಡು ಸೈಬರ್ ಕ್ರಿಮಿನಲ್ಸ್ಗಳು ಸೈಬರ್ ಕೃತ್ಯಗಳನ್ನು ಮಾಡ್ತಾರೆ. ಇದರಿಂದ ಆ ಬಾಧಿತರಾದ ವ್ಯಕ್ತಿಗಳಿಗೂ ಕೂಡ ಈ 3 ರೀತಿಯ ತೊಂದರೆಗಳು ಆಗ್ತವೆ. ಈಗ ನಾವು ಸೈಬರ್ ಅಪರಾಧಗಳನ್ನು ನಾವು ವಿಂಗಡಿಸಿ ನೋಡೋದಾದರೆ, ಬಹುಮುಖ್ಯವಾಗಿ 3 ರೀತಿಯಲ್ಲಿ ನಾವು ಅವನ್ನು ಕ್ಲಾಸಿಫಿಕೇಷನ್ ಮಾಡ್ತೀವಿ. ಮೊದಲನೇದಾಗಿ ಫೈನಾನ್ಷಿಯಲ್ ಕ್ರೈಮ್ಸ್ ಅಥವಾ ಫ್ರಾಡ್ಸ್ಗಳಂತ ಹೇಳ್ಬಿಟ್ಟು ಕರಿತೀವಿ. ಇದರಲ್ಲಿ ಬೇರೆ ಬೇರೆ ರೀತಿಯ ಕ್ರೈಮ್ಗಳು ಬರ್ತವೆ. ಅದರಲ್ಲಿ ಫೇಕ್ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ ಅನ್ನೋದು ಮೊದಲನೇದು. ಈ ಫೇಕ್ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ ಅಂದರೆ ಏನಪ್ಪ ಅಂದರೆ, ನಿಮಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಅಥವಾ ಇಂಟರ್ನೆಟ್ನಲ್ಲಿ ಭಾಳಷ್ಟು ಕಡೆ ನೀವು ನೋಡಿರ್ಬೋದು, ನೀವು ಯಾವುದೋ ಒಂದು ಆ್ಯಪ್ನಲ್ಲಿ ಇಷ್ಟು ಇನ್ವೆಸ್ಟ್ ಮಾಡಿದ್ರೆ, ಉದಾಹರಣೆ ಒಂದು 50,000 ಇನ್ವೆಸ್ಟ್ ಮಾಡಿದ್ರೆ ಒಂದು ವಾರ ಬಿಟ್ಟು ಅದು ಒಂದು ತಿಂಗಳು ಬಿಟ್ಟು ಅದು 70,000 ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಒಂದು ಸ್ಲ್ಯಾಬ್ ಹಾಕಿರ್ತಾರೆ. ಸೊ ಅದಕ್ಕೆ ನೀವು ಏನು ಮಾಡ್ತೀರಾ, ಮರಳಾಗ್ಬಿಟ್ಟು ಒಂದು 50,000 ರೂಪಾಯಿನ ನೀವು ಏನೋ ನಿಮ್ಮ ಹತ್ರ ಇರ್ತಕ್ಕಂಥದ್ದು ಆನ್ಲೈನಲ್ಲಿ ಪೇಮೆಂಟ್ ಮಾಡಿಬಿಡ್ತೀರ ಅವ್ರು ಹೇಳಿದ ಅಕೌಂಟಿಗೆ. ಸೊ ಅದಾದ ನಂತರ ಏನು ಮಾಡ್ತಾರೆ ಅವರು, ಇನ್ನೊಂದು ಸ್ವಲ್ಪ ದಿವಸ ನೀವು ಅದನ್ನು ಅಮೌಂಟನ್ನು ತೆಗಿಲಿಕ್ಕೆ ಹೋದರೆ, ಇಲ್ಲ ನೀವು ಒಂದು ಕೆಲಸ ಮಾಡಿ ಇನ್ನೊಂದು 50,000 ಇನ್ವೆಸ್ಟ್ ಮಾಡಿಬಿಡಿ, ಈಗ 1 ಲಕ್ಷ ಇನ್ವೆಸ್ಟ್ ಮಾಡ್ದಂಗೆ ಆಗುತ್ತೆ, ನಿಮಗೆ ನಾವು 2 ಲಕ್ಷ ರೂಪಾಯಿ ರಿಟರ್ನ್ಸ್ ಕೊಡ್ತೀವಿ, ಅದಕ್ಕೆ ಒಂದು ತಿಂಗಳು ಟೈಮ್ ಬೇಕಾಗುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೂ ಕೂಡ ನೀವು ಒಪ್ಕೊಂಡ್ಬಿಟ್ಟು ಇನ್ನೊಂದು 50,000 ಹಾಕ್ತೀರಾ. ಸೊ ನಿಮ್ಮ ಆ ಆನ್ಲೈನ್ ಸ್ಲ್ಯಾಬ್ನಲ್ಲಿ ನೀವು 1 ಲಕ್ಷ ಹಾಕಿರೋದಕ್ಕೆ 2 ಲಕ್ಷ ನಿಮ್ಮದು ಲಾಭ ಅಂತ ತೋರಿಸ್ತಾ ಇರ್ತಾರೆ ಅಷ್ಟೇ. ಬಟ್ ಅದನ್ನು ನಿಮಗೆ ಡ್ರಾ ಮಾಡಲಿಕ್ಕೆ ಹೋದರೆ ಆಗಲೂ ಕೂಡ ನಿಮಗೆ ಅದು ಬರ್ತಾ ಇರಲ್ಲ. ಅಗೇನ್ ಏನು ಮಾಡ್ತಾರೆ ಅವರು, ನಿಮಗೆ ಇಲ್ಲ ಅದೊಂದು ರಿಜಿಸ್ಟ್ರೇಷನ್ ಫೀಸ್ ಇದೆ, ಮತ್ತು ಇನ್ನೊಂದು ಯಾವುದೋ ಒಂದು ಟ್ಯಾಕ್ಸ್ ಇದೆ, ಅದಕ್ಕೊಂದು 20,000 ಕಟ್ಟಿ ಅಂತ ಮತ್ತೆ ಅಗೇನ್ ಆಫರ್ ಮಾಡ್ತಾರೆ. ಸೊ ಆಗಲೂ ಕೂಡ ನೀವು ಅದಕ್ಕೆ ಅವರು ನಂಬಿಬಿಟ್ಟು ದುಡ್ಡು ಹಾಕ್ತೀರಾ. ಬಟ್ ಫೈನಲಿ ನಿಮಗೆ ಲೇಟಾಗಿ ಗೊತ್ತಾಗುತ್ತೆ ಇದೊಂದು ಫೇಕ್ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ಅಂತ ಹೇಳ್ಬಿಟ್ಟು. ಆಗ ನೀವು ಏನು ಮಾಡ್ತೀರಾ, ಅಮೌಂಟನ್ನು ವಿಡ್ರಾ ಮಾಡಲಿಕ್ಕೆ ಟ್ರೈ ಮಾಡ್ತೀರಾ, ಆಗೋದಿಲ್ಲ. ಸೊ ನಿಮ್ಮ ಹಣ ಕಳ್ಕೊಂಡಾದ ನಂತರ ಪುನಃ ನೀವೇನು ಮಾಡ್ತೀರಾ, ನಾವು ಮೋಸ ಹೋಗಿದ್ದೀವಿ ಅಂತ ಗೊತ್ತಾಗುತ್ತೆ ನಿಮಗೆ. ಸೊ ಇದು ಫೇಕ್ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್. ಎರಡನೇದು ಗಿಫ್ಟ್ ಫ್ರಾಡ್.
ಗಿಫ್ಟ್ ಫ್ರಾಡ್ ಅಂದರೆ ಯಾವುದಾದ್ರೂ ಗಿಫ್ಟನ್ನು ನಿಮಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ವಂಚನೆ ಮಾಡೋದು. ಹೇಗಂದರೆ ಈಗ ನಿಮಗೆ ಗೊತ್ತಿದೆ ಹಲವಾರು ಸೋಷಿಯಲ್ ಮೀಡಿಯಾಗಳಿದ್ದಾವೆ, ಅದರಲ್ಲಿ ನಿಮಗೆ ಹಲವಾರು ಜನ ಬೇರೆ ಬೇರೆಯವರು ಅನ್ನೋನ್ ಫ್ರೆಂಡ್ಸ್ಗಳಾಗ್ತಾರೆ. ಉದಾಹರಣೆ ಫಾರಿನ್ ಫ್ರೆಂಡ್ಸ್ ಆಗ್ಬೋದು. ಫಾರಿನ್ ಫ್ರೆಂಡ್ಸ್ ಆಗಿ ಏನು ಮಾಡ್ತಾರೆ, ನಿಮ್ಮ ಜೊತೆಗೆ ಚಾಟ್ ಮಾಡ್ತಾ ಇರ್ತಾರೆ. ಚಾಟ್ ಮಾಡಬೇಕಾದ್ರೆ ತುಂಬ ಅನ್ಯೋನ್ಯವಾಗಿಬಿಟ್ಟು ಮಾತಾಡ್ತಾ ಏನೋ ನಿಮಗೇನೋ ಒಂದು ಗಿಫ್ಟ್ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಆಫರ್ ಮಾಡ್ತಾರೆ. ಸೊ ಅದಕ್ಕೆ ನೀವೇನು ಮಾಡ್ತೀರಾ, ಆಯಿತು ಕಳಿಸಿ ಅಂತ ಹೇಳ್ಬಿಟ್ಟು ನಿಮ್ಮ ಫಿಸಿಕಲ್ ಅಡ್ರೆಸ್ಸನ್ನು ಕೊಡ್ತೀರಾ. ಅದಾಗಿ ಒಂದು 5 ದಿವಸ ಅಥವಾ 10 ದಿವಸದ ನಂತರ ನಿಮಗೊಂದು ಫೋನ್ ಬರುತ್ತೆ. ನಾವು ಏರ್ಪೋರ್ಟ್ ಕಸ್ಟಮ್ಸ್ ಅಧಿಕಾರಿಗಳು ನಿಮಗೊಂದು ಫಾರಿನ್ನಿಂದ ಇಂಥರ ಹೆಸರಿಂದ ನಿಮಗೊಂದು ಗಿಫ್ಟ್ ಬಂದಿದೆ, ಈ ಗಿಫ್ಟನ್ನು ನೀವು ರಿಸೀವ್ ಮಾಡ್ಕೊಳ್ಬೇಕು, ಬಟ್ ಇದಕ್ಕೆ ಕಸ್ಟಮ್ಸ್ ಚಾರ್ಜ್ ಎಲ್ಲ ಆಗುತ್ತೆ, ಭಾಳ ವ್ಯಾಲ್ಯೂಬಲ್ ಇದೆ, ಬಹುಶಃ ಡೈಮಂಡ್ ಇರ್ಬೋದು ಅಥವಾ ಗೋಲ್ಡ್ ಇರ್ಬೋದು, ಹಾಗಾಗಿ ಇದಕ್ಕೆ ನಿಮಗೆ ಒಂದು 2 ಲಕ್ಷ ರೂಪಾಯಿ ಕಸ್ಟಮ್ಸ್ ಚಾರ್ಜ್ ಆಗುತ್ತೆ, ಇದನ್ನು ಪೇ ಮಾಡಬೇಕಾಗತ್ತೆ ಅಂತ ನಿಮಗೆ ಹೇಳ್ತಾರೆ. ಸೊ ನೀವು ಅವ್ರು ಮಾತಾಡೋ ಶೈಲಿ ಹೇಗಿರುತ್ತೆ ಅಂದರೆ ಪಕ್ಕ ಕಸ್ಟಮ್ಸ್ ಅಧಿಕಾರಿಗಳ ಥರನೇ ಇರುತ್ತೆ. ಸೊ ನೀವು ಆವಾಗ ಅದಕ್ಕೆ ಅಮೌಂಟನ್ನು ಹಾಕ್ತೀರಾ. ಹಾಕಿ ಆದಮೇಲೆ ಆ್ಯಕ್ಚುಲಿ ನಿಮಗೆ ಅದು ಏನು ಪಾರ್ಸಲ್ ಇದೆ ಅದು ನಿಮಗೆ ರಿಸೀವ್ ಆಗೋದಿಲ್ಲ. ಸೊ ನೀವು ಟ್ರೈ ಮಾಡ್ತಾ ಇರ್ತೀರ ಆ ಪರ್ಸನನ್ನು ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಂಟ್ಯಾಕ್ಟ್ ಮಾಡಲಿಕ್ಕೆ, ಬಟ್ ಅವನು ಕಾಂಟ್ಯಾಕ್ಟ್ ಆಗೋದಿಲ್ಲ. ಈ ಥರ ಗಿಫ್ಟ್ ಫ್ರಾಡು ಆಗುತ್ತೆ. ಇದೇ ಥರ ಒಂದು ಗಿಫ್ಟ್ ಫ್ರಾಡು ನಮ್ಮ ಶಿವಮೊಗ್ಗದಲ್ಲೇ ಒಬ್ರಿಗಾಗಿತ್ತು. ಒಬ್ಬ ಲೇಡಿಗೆ ಅಮೇರಿಕದಿಂದ ಯಾರೋ ಒಬ್ಬರು ಪರ್ಸನ್ನು ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಫ್ರೆಂಡ್ ಆಗಿಬಿಟ್ಟು ಹೀಗೆ ಒಂದು 8 ದಿವಸದ ನಂತರ ಚಾಟ್ ಮಾಡಿ ಮಾತಾಡಾದ ನಂತರ ಅವ್ರಿಗೊಂದು ವ್ಯಾಲ್ಯೂಬಲ್ ಗಿಫ್ಟ್ ಬಂದಿದೆ, ಅದನ್ನು ನೀವು ರಿಸೀವ್ ಮಾಡಿಕೊಳ್ಬೇಕು ಅಂತ ಒಂದು ಫೋನ್ ಕರೆ ಬರುತ್ತೆ. ಅದನ್ನು ನಂಬಿಟ್ಟು ಅವರು 12 ಲಕ್ಷ ರೂಪಾಯಿ ದುಡ್ಡು ಹಾಕಿದ್ರು. ಸೊ ಆ 12 ಲಕ್ಷ ರೂಪಾಯಿ ದುಡ್ಡು ಹಾಕಿದ್ರು ಅಂದರೆ ಅವ್ರು ಆ ಥರ ಒಪ್ಸಿರ್ತಾರೆ, ಇದು ಸುಮಾರು ಒಂದು 50ರಿಂದ 60 ಲಕ್ಷ ಬೆಲೆ ಬಾಳ್ತಕ್ಕಂಥ ಗಿಫ್ಟ್ ಇದೆ ಅಂತ ಹೇಳಿ. ಸೊ ಆ ಥರ ಮೋಸ ಹೋಗಿದ್ದಾರೆ. ಅದು ಕೂಡ ನಮ್ಮ ಠಾಣೆಯಲ್ಲಿ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ, ತನಿಖೆ ಮಾಡಿದ್ದೀವಿ. ಆದರೆ ಕಳ್ಕೊಂಡಂಥವರಿಗೆ ನಿರೀಕ್ಷಿತ ಪ್ರಮಾಣದಲ್ಲಿ ಅವ್ರ ಅಮೌಂಟು ವಾಪಸ್ ಕೊಡಿಸ್ಲಿಕ್ಕೆ ಇನ್ನೂ ಕೂಡ ನಮಗೆ ಆಗಿಲ್ಲ. ಯಾಕಂದರೆ ಅದು ಬೇರೆ ಬೇರೆ ಕಾರಣಗಳಿದ್ದಾವೆ, ನಾವು ನಿಮಗೆ ಮುಂದೆ ಹೇಳ್ತೀನಿ. ನೆಕ್ಸ್ಟು ಕ್ರೆಡಿಟ್ ಕಾರ್ಡ್ ಫ್ರಾಡ್. ಒಂದೇ ನಿಮಿಷ, ಇಲ್ಲಿ ಮಂಜುನಾಥ್ ಅವ್ರು ಹೇಳಿದರು ಕಸ್ಟಮ್ಸ್ ಅಂತ. ಕಸ್ಟಮ್ಸ್ ಅಂದರೆ ಏರ್ಪೋರ್ಟಲ್ಲಿ ಇರೋವಂಥ ಅಧಿಕಾರಿಗಳು. ಈಗ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಅಧಿಕಾರಿಗಳು ಇರ್ತಾರೆ, ಏರ್ಪೋರ್ಟಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಅಂತ ಇರ್ತಾರೆ. ಅವ್ರು ನಿಮಗೆ ಫೋನ್ ಮಾಡ್ತಾರೆ. ನನಗೂ ಕೂಡ ಒಂದು ಫೋನ್ ಬಂದಿತ್ತು. ಫೋನ್ ಏನು ಬಂದಿತ್ತು ಅಂದರೆ ಕಸ್ಟಮ್ಸ್ ಅಂತ ಬರಲಿಲ್ಲ, ನಾವು ಪೋಸ್ಟ್ ಆಫೀಸಿಂದ ಫೋನ್ ಮಾಡ್ತಾಯಿದ್ದೀವಿ, ನಿಮಗೆ ಒಂದು ಗಿಫ್ಟ್ ಬಂದಿದೆ, ಈ ಗಿಫ್ಟನ್ನ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗಬೇಕು, ನಾವು ನಿಮಗೆ ಡೆಲಿವರಿ ಮಾಡ್ತೀವಿ, ಡೆಲಿವರಿ ಚಾರ್ಜಸ್ 500 ರುಪೀಸ್ ಆಗುತ್ತೆ, ನಮಗೆ ಪೇಮೆಂಟ್ ಮಾಡಿದ್ರೆ ಈಗ ನಾವು ಕಳಿಸ್ತೀವಿ ಅಂತ ಮಾಡಿದರು. ಕೇವಲ 500 ರೂಪಾಯಿ ಕೇಳಿದರು. ಬಟ್ ನನಗೆ ಡೌಟ್ ಬಂತು ಯಾಕೆ ಬರ್ತಿದೆ ಅಂತ. ಆಮೇಲೆ ಇಮಿಡಿಯೇಟಾಗಿ ನಿಮ್ಮ ಆಧಾರ್ ಕಾರ್ಡ್ ಕೂಡ ಕಳಿಸಿ, ನಾವು ಆಧಾರ್ ಕಾರ್ಡಲ್ಲಿರೋ ನಂಬರ್ ಟೈಪ್ ಮಾಡಿದ್ರಷ್ಟೇ ಅದು ಗಿಫ್ಟ್ ರಿಸೀವ್ ಮಾಡೋಕ್ಕಾಗುತ್ತೆ ಅಂತ ಅಂದರು. ಆವಾಗ ನನಗೆ ಡೌಟ್ ಆಯಿತು, ಇಲ್ಲೇನೋ ಫ್ರಾಡ್ ನಡೀತಾ ಇದೆ, ನನ್ನ ಆಧಾರ್ ಕಾರ್ಡು ಅಥವಾ ಪ್ಯಾನ್ ಕಾರ್ಡ್ ಅಥವಾ ಇದನ್ನು ಕೊಡಿ ಅಂತ ಹೇಳಿದರು. ಸೊ ಆಮೇಲೆ ಇದೇ ರೀತಿ ಇನ್ನೊಂದು ವಾರ ಬಿಟ್ಟು ಏನು ಬಂತು ಫೋನು ಅಂದರೆ ನನಗೆ, ನಾವು ಏರ್ಪೋರ್ಟಿಂದ ಮಾತಾಡ್ತಾ ಇದ್ದೀವಿ, ನಾವು ಫೆಡೆಕ್ಸ್ ಅಂತ ಕೊರಿಯರ್ ಕಂಪ್ನಿ, ಈ ಕೊರಿಯರ್ ಕಂಪ್ನಿಯಿಂದ ಮಾತಾಡ್ತಿದ್ದೀವಿ, ನಿಮ್ಮ ಹೆಸರಲ್ಲಿ ಒಂದು ಡ್ರಗ್ಸು ಪಾರ್ಸಲ್ ಹೋಗ್ತಿದೆ, ನೀವು ಆಧಾರ್ ಕಾರ್ಡ್ ಕೊಡದೇ ಇದ್ದರೆ ನಿಮ್ಮ ಹೆಸರು ಮೇಲೆ ಕಂಪ್ಲೇಂಟ್ ಆಗುತ್ತೆ, ಇಮಿಡಿಯೇಟಾಗಿ ನೀವು ನಿಮ್ಮ ಆಧಾರ್ ಕಾರ್ಡು ಮತ್ತು ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ನ ಕಳಿಸ್ದೇ ಇದ್ದರೆ ನಿಮ್ಮ ಮೇಲೆ ಕಂಪ್ಲೇಂಟ್ ಆಗುತ್ತೆ ಅಂಥೇಳಿ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡಿದ್ರು. ಸೊ ಆವಾಗ ಅನ್ನಿಸ್ತು ಇದೆಲ್ಲ ಫೇಕ್ ಅಂತ. ಸೊ ಕೇವಲ ಈ ರೀತಿ ಕೊರಿಯರ್ ಕಂಪ್ನಿಗಳು ಇರ್ಬೋದು, ಪೋಸ್ಟ್ ಆಫೀಸ್ ಅಂತ ಹೆಸರಲ್ಲಿ ಕಾಲ್ ಮಾಡೋದಿರ್ಬೋದು, ಈ ರೀತಿಯೆಲ್ಲ ಆಗುತ್ತೆ. ಅದ್ರ ಬಗ್ಗೆ ತಾವು ಎಚ್ಚರಿಕೆಯಿಂದ ಇರಬೇಕು. ಸಾಹೇಬ್ರು ಹೇಳ್ದಂಗೆ ಈ ಥರನೂ ಕೂಡ ಕರೆ ಮಾಡ್ತಾರೆ. ಸಣ್ಣ ಪ್ರಮಾಣದಲ್ಲಿ ವಂಚನೆ ಮಾಡಲಿಕ್ಕೆ ನಿಮಗೆ ಈ ಥರ ಕಾಂಟ್ಯಾಕ್ಟ್ ಮಾಡ್ತಾರೆ. ಇದ್ರ ಬಗ್ಗೆ ತಾವು ಜಾಗೃತರಾಗಿರಬೇಕಾಗುತ್ತೆ. ನೆಕ್ಸ್ಟು ನಿಮ್ಮ ವಿದ್ಯಾರ್ಥಿಗಳ ದೃಷ್ಟಿಕೋನದಿಂದ ಹೇಳಬೇಕಂದ್ರೆ ಫೈನಾನ್ಷಿಯಲ್ ಫ್ರಾಡಲ್ಲಿ ತಾವು ಪ್ರಶ್ನೆಯನ್ನು ಕೂಡ ಕೇಳಿದ್ದೀರಾ ನಿನ್ನೆ ದಿವಸ, ಯಾವ ಥರ ವಿದ್ಯಾರ್ಥಿಗಳನ್ನು ವಂಚಿಸ್ತಾರೆ ಆನ್ಲೈನಲ್ಲಿ ಅಂತ. ನಿಮಗೆ ಸ್ಕಾಲರ್ಶಿಪ್ ಆಫರ್ನ ಮಾಡ್ತಾರೆ ಆನ್ಲೈನ್ನಲ್ಲಿ, ಯಾವುದೋ ಒಂದು ಟ್ರಸ್ಟ್ ಹೆಸರಿನಲ್ಲಿ ಅಥವಾ ಯಾವುದೋ ಒಂದು MNC ಕಂಪ್ನಿ ಹೆಸರಿನಲ್ಲಿ ಸೋಷಿಯಲ್ ಫಂಡಲ್ಲಿ ನಿಮಗೆ ಸ್ಕಾಲರ್ಶಿಪ್ಗಳನ್ನು ಕೊಡ್ತೀನಿ, ಈ ಸ್ಕಾಲರ್ಶಿಪ್ಗಳಿಗೆ ತಾವು ಆನ್ಲೈನಲ್ಲಿ ಅಪ್ಲೈ ಮಾಡಬೇಕು, ಇದಕ್ಕೆ ಸ್ವಲ್ಪ ರಿಜಿಸ್ಟ್ರೇಷನ್ ಫೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ನಿಮ್ಮಿಂದ ಡಾಕ್ಯುಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಆನ್ಲೈನಲ್ಲಿ ಲಾಸ್ಟ್ ಫೈನಲಿ ಇದಿಷ್ಟೊಂದು ರಿಜಿಸ್ಟ್ರೇಷನ್ ಫೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು 10,000ನೋ 20,000 ನಿಮ್ಮ ಹತ್ರ ಕಲೆಕ್ಟ್ ಮಾಡ್ಕೊಳ್ತಾರೆ. ಲಕ್ಷಗಟ್ಟಲೆ ನಿಮಗೆ ನಾವು ಸ್ಕಾಲರ್ಶಿಪ್ ಕೊಡ್ತೀವಂತ. ಅದು ಕೂಡ ಎಲ್ಲ ಫೇಕ್. ಯಾಕಂದರೆ ಯಾವುದೇ ಸ್ಕಾಲರ್ಶಿಪ್ಪು ನಿಮಗೆ ಗೌರ್ಮೆಂಟ್ ಆಗಿರ್ಬೋದು ಅಥವಾ ಕಂಪ್ನಿ ಆಗಿರ್ಬೋದು,
ಆನ್ಲೈನಲ್ಲಿ ನಿಮಗೆ ಎಲ್ಲದನ್ನು ಕೊಡೋದಿಲ್ಲ, ಫಿಸಿಕಲಿ ಅಪಿಯರೆನ್ಸ್ ಇದ್ದೇ ಇರುತ್ತೆ. ಆನ್ಲೈನಲ್ಲಿ ಕೊಡ್ತಾರೆ ಅಂದರೆ ಯಾವುದಾರ ಒಂದು ಫಿಸಿಕಲ್ ಆಫೀಸ್ ಇರಬೇಕು. ಆಫೀಸ್ ಇದ್ದರೆ ಮಾತ್ರ ನೀವು ಅದಕ್ಕೆ ಎಲ್ಲೋ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಆಫೀಸ್ ಇದ್ದರೆ ಅದಕ್ಕೆ ಭೇಟಿ ನೀಡಿ ಅದನ್ನೊಂದು ಖಾತ್ರಿಪಡಿಸ್ಕೊಂಡು ಆ ನಂತರ ನೀವು ಅಪ್ಲೈ ಮಾಡ್ಬೋದು. ಉದಾಹರಣೆ ಜಿಂದಾಲಿಂದ ನಿಮಗೆ ಕೊಡ್ತಾರೆ, ಮತ್ತು ಬೇರೆ ಬೇರೆ ಮಲ್ಟಿನ್ಯಾಷನಲ್ ಕಂಪ್ನಿಯವರು ಕೊಡ್ತಾರೆ. ಅದನ್ನು ವೆರಿಫೈ ಮಾಡಿಬಿಟ್ಟು ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕಾಗತ್ತೆ. ನೆಕ್ಸ್ಟ್ ಜಾಬ್ ಫ್ರಾಡನ್ನು ಮಾಡ್ತಾರೆ ನಿಮಗೆ. ಜಾಬ್ ಆಫರ್ ಹೇಗೆ ಅಂದರೆ, ಏನೋ ನೀವು ಡಿಗ್ರಿ ಓದ್ಕೊಂಡಿರ್ತೀರಾ, ಸೊ ನೀವು ಜಾಬನ್ನು ಸರ್ಚ್ ಮಾಡ್ತಾ ಇರ್ತೀರಾ ಆನ್ಲೈನಲ್ಲಿ. ಆ ಟೈಮ್ನಲ್ಲಿ ನೀವು ಏನು ಮಾಡ್ತಾರೆ, ನಿಮಗೆ ಅವರು ನಿಮ್ಮ ಈ AI ಟೆಕ್ನಾಲಜಿಲಿ ಎಲ್ಲ ಗೊತ್ತಾಗುತ್ತೆ ನೀವು ಏನು ಸರ್ಚ್ ಮಾಡ್ತೀರಾ, ಏನಕ್ಕೆ ಬಯಸ್ತಾ ಇದ್ದೀರಾ ಅಂತ. ಸೊ ಆ ಥರ ನಿಮಗೆ ಆಫರ್ಸ್ಗಳು ಬರ್ತಾ ಇರ್ತವೆ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಆಗಿರ್ಬೋದು, ಫೇಸ್ಬುಕ್ ಅಕೌಂಟಲ್ಲಿ ಆಗಿರ್ಬೋದು. ನಿಮಗೆ ಜಾಬನ್ನು ಆಫರ್ ಮಾಡ್ತೀವಿ ನಾವು ಅಂತ ಹೇಳಿ. ಸೊ ನೀವು ಡಿಗ್ರಿ ಓದಿದ್ದೀರಿ ಅಂದರೆ ನಿಮಗೆ ಡಿಗ್ರಿ ಓದಿದ ಲೆಕ್ಕಕ್ಕೆ ಒಳ್ಳೆ ಕೆಲಸವನ್ನು ಆಫರ್ ಮಾಡಿಬಿಟ್ಟು ಬೇರೆ ಕಡೆ ಕೊಡೋದಕ್ಕಿಂತ ಹೆಚ್ಚಿನ ಸಂಬಳವನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆನ್ಲೈನಲ್ಲಿ ನಿಮಗೆ ಆಮಿಷವನ್ನು ತೋರಿಸ್ತಾರೆ. ಅದರಲ್ಲೂ ಕೂಡ ಅಷ್ಟೇ ಸೇಮ್ ನಿಮ್ಮ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿಕೊಂಡು ಅಲ್ಲಿ ಕೂಡ ಅಗೈನ್ ನಿಮಗೆ ರಿಜಿಸ್ಟ್ರೇಷನ್ ಫೀಸು ಅಥವಾ ಬೇರೆ ಏನೋ ಆಫೀಸ್ ಖರ್ಚು ಅಂತ ಹೇಳ್ಬಿಟ್ಟು ಕಲೆಕ್ಟ್ ಮಾಡ್ಕೊಳ್ಳಿ. ಸಣ್ಣ ಪ್ರಮಾಣದಲ್ಲೂ ಕಲೆಕ್ಟ್ ಮಾಡ್ತಾರೆ ಕೆಲವೊಂದು ಟೈಮು ಲಕ್ಷಗಟ್ಟಲನ್ನು ಕೂಡ ಅಮೌಂಟನ್ನು ಕಲೆಕ್ಟ್ ಮಾಡಿಬಿಟ್ಟು ಮೋಸಗೊಳಿಸ್ತಾರೆ. ಮತ್ತು ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಫಾರಿನ್ನಲ್ಲಿ ಸ್ಟಡಿ ಮಾಡಲಿಕ್ಕೆ ಮತ್ತು ಆನ್ಲೈನ್ ಸ್ಪೆಷಲ್ ಕೋರ್ಸಸ್ಸನ್ನು ನಾವು ನಿಮಗೆ ಏರ್ಪಡಿಸ್ತೀವಿ ಅಂತ ಹೇಳ್ಬಿಟ್ಟು ಹಲವಾರು ಆ್ಯಡ್ಗಳು ಬರ್ತಾ ಇರ್ತವೆ ಅಂತರ್ಜಾಲದಲ್ಲಿ, ತಾವು ನೋಡಿರ್ತೀರ. ಈ ಆ್ಯಡ್ಗಳಿಗೆ ತಾವು ಮರಳಾಗಿ ಏನಾದರೂ ಇದಕ್ಕೆ ನೀವು ಆ್ಯಕ್ಸೆಸ್ ಆದರೆ ಅಥವಾ ಇದಕ್ಕೆ ಮಾಹಿತಿಯನ್ನು ಕೊಟ್ಟರೆ ಆ ಮೂಲಕ ಅವ್ರು ಕೇಳಿರ್ತಂಥ ಅಮೌಂಟನ್ನು ನೀವೇನಾದ್ರು ಪಾವತಿ ಮಾಡಿದ್ರೆ ಖಂಡಿತವಾಗಲೂ ಕೂಡ ನೀವು ಇದರಲ್ಲಿ ಮೋಸ ಹೋಗ್ತೀರಾ. ಅಬ್ರಾಡ್ ಸ್ಟಡಿ ಅನ್ನೋದೇ ದೊಡ್ಡ ಒಂದು ಸ್ಕ್ಯಾಮ್ ಆನ್ಲೈನಲ್ಲಿ. ಯಾಕಂದರೆ ಇಂಜಿನಿಯರಿಂಗ್ ಓದೋ ವಿದ್ಯಾರ್ಥಿಗಳು, ಮೆಡಿಕಲ್ ಓದೋ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಈ PG ಸ್ಟಡೀಸ್ ಮಾಡಬೇಕಂದ್ರೆ ಅವರೆಲ್ಲ ಫಾರಿನ್ನಲ್ಲಿ ಮಾಡಬೇಕಂತ ಹುಡುಕ್ತಾ ಇರ್ತೀರ. ಸೊ ಈ ವಿಶೇಷ ಮೆಡಿಕಲ್ ಸ್ಟೂಡೆಂಟ್ಸ್ಗಳಿಗೆ ತುಂಬ ಆಫರ್ ಮಾಡ್ತಾರೆ. ಕಡಿಮೆ ಈಗ ಭಾರತದಲ್ಲಿ ಮೆಡಿಕಲ್ನ PG ಮಾಡಬೇಕು ಅಂದರೆ ತುಂಬ ಖರ್ಚಿದೆ. ಸೊ ಉಕ್ರೇನ್ ಅಂತಾರಾಷ್ಟ್ರಗಳಲ್ಲಿ ಅದು ತುಂಬ ಕಡಿಮೆ ಖರ್ಚಿನಲ್ಲಿ ಆ PG ಮುಗಿದೋಗುತ್ತೆ. ಹಾಗೆ ಉಕ್ರೇನ್ನಲ್ಲಿ ನಿಮಗೆ ಫೆಸಿಲಿಟಿ ಮಾಡ್ತೀವಿ, ಆ ಥರ ಅವಕಾಶ ಮಾಡಿಕೊಡ್ತೀವಿ, ಮತ್ತು ಕಡಿಮೆ ಖರ್ಚನ್ನು ಇದು ಮಾಡ್ತೀವಿ, ಕಂಪ್ಲೀಟು ನಿಮಗೆ ಗೈಡ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ವಂಚನೆ ಮಾಡ್ತಾರೆ. ಅದರಲ್ಲೂ ಕೂಡ ತಾವು ಮೋಸ ಹೋಗ್ತೀರಾ, ಜಾಗೃತರಾಗಿರ್ಬೇಕು ಈ ವಿಚಾರದಲ್ಲೂ ಕೂಡ. ಯಾಕೆ ನಾನು ಹೇಳ್ತಿದ್ದೆ ಅಂದರೆ, ನಮ್ಮ ಶಿವಮೊಗ್ಗದ ತೀರ್ಥಹಳ್ಳಿ ಒಬ್ಬ ವಿದ್ಯಾರ್ಥಿ ಇದೇ ರೀತಿ ಉಕ್ರೇನ್ನಲ್ಲಿ ಎಮ್ ಡಿ ಮಾಡಲಿಕ್ಕಾಗಿ ಆತ ಆನ್ಲೈನಲ್ಲಿ ಈ ಥರ ಆಫರ್ಗಳನ್ನು ಹುಡುಕ್ಬಿಟ್ಟು ಅಮೌಂಟ್ ಪೇ ಮಾಡಿದ್ದಾನೆ. ಸುಮಾರು ಒಂದು 23 ಲಕ್ಷ ಅಮೌಂಟನ್ನು ಪೇ ಮಾಡಿದರು ಅವರು. ಬಟ್ ಅವರಿಗೆ ಯಾವುದೇ ಆಫರ್ ಲೆಟ್ರು ಬರಲಿಲ್ಲ, ಕಾಲೇಜ್ ಡೀಟೇಲ್ಸು ಬರಲಿಲ್ಲ. ಫೈನಲಿ ಅವರು ಉಕ್ರೇನು ಅಲ್ಲಿನ ಲೋಕಲ್ ಕಾಲೇಜಿನ ಕಾಂಟ್ಯಾಕ್ಟ್ ನಂಬರ್ ಏನು ಕಾಲೇಜ್ ಹೆಸರು ಹಾಕಿದ್ರು ಕಾಂಟ್ಯಾಕ್ಟ್ ಮಾಡಿ ನೋಡಿದ್ರೆ ಅದು ಆ್ಯಕ್ಚುಲಿ ಒಂದು ಫ್ರಾಡ್ ಆಗಿತ್ತು. ಹಾಗಾಗಿ ಈ ವಿಚಾರದಲ್ಲಿ ಹುಷಾರಾಗಿರಬೇಕು. ಇನ್ನೊಂದು ಉದಾಹರಣೆ ಕೊಡಬೇಕು ಅಂದರೆ, ನಮ್ಮ ಶಿವಮೊಗ್ಗದ ಒಂದು ರೆಪ್ಯೂಟೆಡ್ ಕಾಲೇಜಿನ ಅಸೋಸಿಯೇಟ್ ಪ್ರೊಫೆಸರ್ ಅವರಿಗೆ ಫಾರಿನ್ನಲ್ಲಿ ಒಂದು ಕಾನ್ಫರೆನ್ಸ್ ಏರ್ಪಡಿಸಿದ್ದೀವಿ ಮೆಕ್ಸಿಕೋದಲ್ಲಿ ಅಂತ ಹೇಳ್ಬಿಟ್ಟು ಒಂದು ಇಮೇಲ್ ಕಳಿಸ್ಬಿಟ್ಟು, ಪ್ರೊಫೆಸರ್ ಆ್ಯಕ್ಚುಲಿ ಸರ್ ಅವರು ಹೆಸರು ಬೇಡ, ಇಮೇಲ್ ಕಳಿಸ್ಬಿಟ್ಟು ಅವರಿಂದ ಎಲ್ಲ ಡಾಟಾಗಳನ್ನು ಕಲೆಕ್ಟ್ ಮಾಡಿಕೊಂಡು ಅಮೌಂಟನ್ನು ಸುಮಾರು ಒಂದು 3.5 ಲಕ್ಷ ಅಮೌಂಟನ್ನು ಹಾಕಿಸ್ಕೊಂಡಿದ್ದಾರೆ. ಸೊ ಆ ನಂತರ ಅವರು ತುಂಬ ಇಡೀ ಫ್ಯಾಮಿಲಿನೇ ಟೂರಿಗೆ ಪ್ಲ್ಯಾನ್ ಮಾಡಿಕೊಂಡು ರಜೆನೂ ಕೂಡ ಗೌರ್ಮೆಂಟಿಂದ ತೊಗೊಂಡು ವೆಯ್ಟ್ ಮಾಡಿ ಅವ್ರು ಹೇಳಿದ ಡೇಟಿಗೆ ಅವರು ಆಫರ್ನ ರಿಸೀವೇ ಮಾಡಲಿಲ್ಲ. ಆ ನಂತರ ಅವ್ರಿಗೆ ಏನೋ ಡೌಟ್ ಬಂದು ವಿಚಾರಿಸಿದಾಗ ನಮ್ಮ ಹತ್ರ ಬಂದಾಗ ನೋಡಿದ್ರೆ ಅದು ಫ್ರಾಡ್ ಆಗಿತ್ತು. ಸೊ ನಾವು ವಿಚಾರದಲ್ಲಿ ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಸೊ ಎಲ್ಲಿ ಹೋಗಿದೆ ಅಮೌಂಟ್ ಅಂತ ನೋಡಿದ್ರೆ ಅದು ಒಬ್ಬ ಎಲ್ವಿರಾ ಕೆಲ್ಲಿ ಅಂತ ಹೇಳ್ಬಿಟ್ಟು ಅಮೇರಿಕದ ಒಬ್ಬ ವ್ಯಕ್ತಿಯ ಅಕೌಂಟಿಗೆ ಹೋಗಿದೆ. ಸೊ ನಾವು ಅದನ್ನ ಇಂಟರ್ಪೋಲ್ ಮೂಲಕ ಕಾಂಟ್ಯಾಕ್ಟ್ ಮಾಡಿ ನಮ್ಮ SP ಸಾಹೇಬ್ರ ಥ್ರೂ ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿ ಇಂಟರ್ಪೋಲ್ ಮೂಲಕ ಅಮೇರಿಕದ FBI ಕಾಂಟ್ಯಾಕ್ಟ್ ಮಾಡಿ ನಾವು ಮಾಹಿತಿನ ತರಿಸಿದ್ದೀವಿ. ಬಹುಶಃ ಈಗ ನಮಗೆ ಒಂದು ಅರ್ಧದಷ್ಟು ಮಾಹಿತಿ ಸಿಕ್ಕಿದೆ ಆ ಎಲ್ವಿರಾ ಕೆಲ್ಲಿ ಅವ್ರ ಬಗ್ಗೆ. ಇನ್ನೊಂದು ಅಡಿಷನಲ್ ಇನ್ಫಾರ್ಮೇಷನ್ ಕೇಳಿದ್ದಾರೆ, ಅದನ್ನು ಕೂಡ ನಾವು ಒದಗಿಸಿದ್ದೀವಿ. ಅದು ಕಂಪ್ಲೀಟ್ ಅವ್ರು ನಮಗೆ ಕೊಟ್ಟರೆ ನೆಕ್ಸ್ಟು ನಮ್ಮ ಫಾರಿನ್ ಅಫೇರ್ಸ್ ಪ್ರಕಾರ ಎಕ್ಸ್ಟ್ರಡೇಷನ್ ಮಾಡಬೇಕಾಗುತ್ತೆ. ಅದೊಂದು ರೇರ್ ಕೇಸ್ ಆ್ಯಕ್ಚುಲಿ ನಮ್ಮ ಅಸೋಸಿಯೇಟ್ ಪ್ರೊಫೆಸರ್ ಆಗಿರ್ತಕ್ಕಂಥದ್ದು. ಹಾಗಾಗಿ ತಾವು ಅಂಥವರೇ ಕೂಡ ಮೋಸ ಹೋಗಿದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳು ತಾವು ಭಾಳ ಜಾಗೃತರಾಗಿರಬೇಕು ಈ ವಿಚಾರದಲ್ಲಿ. ನೆಕ್ಸ್ಟು 2ನೇ ಟೈಪು ಸೋಷಿಯಲ್ ಮೀಡಿಯಾ ರಿಲೇಟೆಡ್ ಕ್ರೈಮ್ಸ್ ಅಥವಾ ಫ್ರಾಡ್ಸ್. ಈ ಸೋಷಿಯಲ್ ಮೀಡಿಯಾಗಳನ್ನು ತಾವೆಲ್ಲರೂ ಕೂಡ ವಿದ್ಯಾರ್ಥಿಗಳು ಈಗಿನ ಜಗತ್ತಿನಲ್ಲಿ ಬಳಸ್ತಾ ಇದ್ದೀರಾ. ಒಂದೊಂದು ಮೊಬೈಲ್, ಪ್ರತಿಯೊಬ್ಬರ ಹತ್ರನೂ ಒಂದೊಂದು ಮೊಬೈಲ್ ಇದೆ. ಈಚ್ ಪರ್ಸನ್ ಈಸ್ ಎ ಸೈಬರ್ ಸೆಂಟ್ರ್. ಈಗ ಮೊದಲು ನಮ್ಮ ಕಾಲದಲ್ಲೆಲ್ಲ ಒಂದು ಇಂಟರ್ನೆಟನ್ನು ನೋಡಬೇಕಂದ್ರೆ ಸೈಬರ್ ಸೆಂಟ್ರಿಗೆ ಹೋಗಬೇಕಾಗಿತ್ತು. ಸೊ ಈಗ ಹಾಗಿಲ್ಲ, ಸೈಬರ್ ಸೆಂಟರ್ಗಳೆಲ್ಲ ಹೋಗ್ಬಿಟ್ಟಿದ್ದಾವೆ, ಕಡಿಮೆ ಆಗಿದ್ದಾವೆ. ಈಗ ಪ್ರತಿಯೊಬ್ಬ ಪರ್ಸನ್ನು ಕೂಡ ಒಂದು ಸೈಬರ್ ಸೆಂಟರ್ ಆಗಿದ್ದಾರೆ ಈಗ. ಯಾಕಂದರೆ ಅವನ ಹತ್ರ ಒಂದು ಮೊಬೈಲ್ ಇದೆ, ಇಂಟರ್ನೆಟ್ ಇದೆ, ಅವನಿಗೆ ಬೇಕಾಗಿರ್ತಕ್ಕಂಥದ್ದು ಅವನೇ ನೋಡ್ಕೊಳ್ತಾ ಇದ್ದಾನೆ. ಅಂಥ ಸಂದರ್ಭದಲ್ಲಿ ಅವರು ಸೋಷಿಯಲ್ ಮೀಡಿಯಾ
ಬಳಸ್ತಾ ಇದ್ದಾರೆ, ತಮಗೆಲ್ಲ ಗೊತ್ತಿದೆ. ಹಲವಾರು ಅಕೌಂಟ್ಗಳನ್ನು ಕೂಡ ನೀವು ನಿಮ್ಮ ಮೊಬೈಲ್ನಲ್ಲಿ ಮ್ಯಾನೇಜ್ ಮಾಡ್ತೀರಾ. ಯಾವ ರೀತಿಯ ಫ್ರಾಡ್ಗಳಾಗ್ತವೆ ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ ಅಂದರೆ, ಮೊದಲನೇದಾಗಿ ಹ್ಯಾಕ್ ಆಗುತ್ತೆ ನಿಮ್ಮ ಅಕೌಂಟ್ ಹ್ಯಾಕಿಂಗ್ ಅಂದರೆ ಏನಪ್ಪ ಅಂದರೆ, ನಿಮಗೆ ಯಾವುದೋ ಒಂದು ಲಿಂಕನ್ನು ಕಳಿಸ್ತಾರೆ ನಿಮ್ಮ ಮೊಬೈಲಿಗೆ. ನಿಮ್ಮ ಮೊಬೈಲಲ್ಲಿ ಲಿಂಕ್ ಕಳಿಸ್ಬಿಟ್ಟು ನೀವು ಲಿಂಕ್ ಅದನ್ನು ಕ್ಲಿಕ್ ಮಾಡಿದ್ರೆ APK ಫೈಲ್ ಅಂತ ಹೇಳ್ತೀನಿ ನಾವು ಅದಕ್ಕೆ, ಆಂಡ್ರಾಯ್ಡ್ ಪವರ್ ಕಿಟ್ ಅಂತ ಹೇಳಿ. ಅನ್ನೋನ್ ಲಿಂಕ್ ಯಾರಿಂದ ಅಪರಿಚಿತರಿಂದ ಬರ್ಬೋದು ಅಥವಾ ಪರಿಚಿತರಿಂದನೇ ಬರ್ಬೋದು, ಒಂದು ಅನ್ನೋನ್ ಲಿಂಕ್ ಹಚ್ಚಿ. ಸೊ ಅದು ಏನು ಅಂತಲೇ ಗೊತ್ತಿರಲ್ಲ ನಿಮಗೆ. ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ಏನಾಗುತ್ತೆ, ಕಂಪ್ಲೀಟ್ ನಿಮ್ಮ ಮೊಬೈಲು ಅವರಿಗೆ ಆ್ಯಕ್ಸಸ್ ಸಿಗುತ್ತೆ. ಫಿಸಿಕಲಿ ನಿಮ್ಮ ಮೊಬೈಲು ನಿಮ್ಮ ಹತ್ರ ಇರುತ್ತೆ, ಟೆಕ್ನಿಕಲಿ ಅವ್ರ ಹತ್ರನೂ ಕೂಡ ನಿಮ್ಮ ಮೊಬೈಲ್ ಇರುತ್ತೆ. ನಿಮ್ಮ ಮೊಬೈಲನ್ನು ನೀವು ಹೇಗೆ ಬಳಸ್ತೀರೋ ಅವರು ಕೂಡ ಫ್ರಾಡಸ್ಟರ್ಸು, ಹ್ಯಾಕರ್ಸು ನಿಮ್ಮ ಮೊಬೈಲ್ನ ಅದೇ ರೀತಿ ಬಳಸ್ತಾ ಇರ್ತಾರೆ. ಸಡನ್ಲಿ ಏನು ಮಾಡ್ತಾರೆ ಅವರು ಅಂದರೆ, ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಿಗೆ ಆ್ಯಕ್ಸಸ್ ಆಗಿಬಿಟ್ಟು, ಉದಾಹರಣೆ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಇರ್ಬೋದು, ಆ್ಯಕ್ಸಸ್ ಆಗಿ ಫಾರ್ಗಟ್ ಪಾಸ್ವರ್ಡ್ ಅಂತ ಅಲ್ಲಿ ಕೊಟ್ಬಿಟ್ಟು ಆ ಪಾಸ್ವರ್ಡನ್ನು OTP ಅವರಿಗೆ ಹೋಗುತ್ತೆ. ಅದನ್ನು ಚೇಂಜ್ ಮಾಡ್ಕೊಂಡ್ಬಿಟ್ಟು ಅವರು ನಿಮ್ಮ ಅಕೌಂಟನ್ನು ಕಂಪ್ಲೀಟ್ ಅವರು ಹೋಲ್ಡ್ ಮಾಡ್ತಾ ಇರ್ತಾರೆ. ಸೊ ಆವಾಗ ನೀವು ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟಿಗೆ ಎಷ್ಟು ಟ್ರೈ ಮಾಡಿದ್ರೂ ಕೂಡ ಅದಕ್ಕೆ ಆ್ಯಕ್ಸಸ್ ಆಗಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಯಾಕಂದರೆ ಅವರು ಪಾಸ್ವರ್ಡನ್ನು ಆ ಕಡೆ ಸೈಡಿಂದ ಚೇಂಜ್ ಮಾಡಿರ್ತಾರೆ. ಸೊ ಆಗೇನು ಮಾಡ್ತಾರೆ ಅವರು, ಪಾಸ್ವರ್ಡ್ ಚೇಂಜ್ ಮಾಡಿಕೊಂಡು ನಿಮ್ಮ ಮೊಬೈಲಲ್ಲಿ ಇರ್ತಕ್ಕಂಥ ನಿಮ್ಮದೇ ಪರ್ಸ್ನಲ್ ಫೋಟೋಗಳು, ಫ್ಯಾಮಿಲಿ ಫೋಟೋಗಳು, ಅಥವಾ ನಿಮ್ದು ಯಾವುದೋ ಪರ್ಸ್ನಲ್ ಆಫೀಸ್ ಫೈಲು ಅಥವಾ ನಿಮ್ಮದೇನೋ ಡಾಕ್ಯುಮೆಂಟ್ಸನ್ನು ನಿಮ್ಮ ಅಕೌಂಟಲ್ಲಿ ನೀವೇ ಪೋಸ್ಟ್ ಮಾಡಿದ ರೀತಿಯಲ್ಲಿ ಪೋಸ್ಟ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಮತ್ತು ನಿಮ್ಮ ಸ್ನೇಹಿತರಿಗೆ ನೀವೇ ಹಣ ಕೇಳ್ತಾ ಇರೋ ರೀತಿಯಲ್ಲಿ ಹಣ ಕೊಡಿ ನಮಗೆ ಅಂತ ಹೇಳ್ಬಿಟ್ಟು ಕೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇದು ಅಕೌಂಟ್ ಹ್ಯಾಕಿಂಗ್ ಅಂತೇಳಿ ನಾವು ಕರಿತೀವಿ. ಹಾಗಾಗಿ ಯಾವುದೇ ಅನ್ಅಥರೈಸ್ಡ್ ಏನು ಬರ್ತವೆ ಅನ್ನೋನ್ ಫೈಲ್ಗಳು, ಅದನ್ನು ನೀವು ಕ್ಲಿಕ್ ಮಾಡಲಿಕ್ಕೆ ಹೋಗಬಾರ್ದು. ನೆಕ್ಸ್ಟು ಎರಡನೇದು ಫೇಕ್ ಅಕೌಂಟನ್ನು ಮಾಡ್ತಾರೆ. ಮೊದಲನೇದು ಹ್ಯಾಕಿಂಗ್ ಅಪ್ ಅಕೌಂಟ್, ಎರಡನೇದು ಫೇಕ್ ಅಕೌಂಟ್ ಅಂದರೆ ಏನಪ್ಪ ಅಂದರೆ, ನಿಮ್ಮದೊಂದು ಅಕೌಂಟ್ ಇರುತ್ತೆ. ಉದಾಹರಣೆ ಯಾರೋ ಒಂದು ಸುರೇಶ್ ಅಂತ ಒಬ್ಬ ವ್ಯಕ್ತಿ ಹೆಸರಲ್ಲಿ ಒಂದು ಅಕೌಂಟ್ ಇರುತ್ತೆ, ಅವ್ರದ್ದೊಂದು ಫೋಟೋನು ಕೂಡ DPಯಲ್ಲಿರುತ್ತೆ. ಅವ್ರ ಫೋಟೋನ ಅದೇ ರೀತಿಯ ಅವ್ರದ್ದು ಒಂದು DP ಅನ್ನೋ ಫೋಟೋವನ್ನು ತಗೊಂಡ್ಬಿಟ್ಟು ಅವ್ರ ಹೆಸರಿನಲ್ಲಿ ಮತ್ತೊಂದು ಸೋಷಿಯಲ್ ಮೀಡಿಯಾ ಪ್ಯಾರಲಲ್ ಅಕೌಂಟನ್ನು ಓಪನ್ ಮಾಡೋದು, ಅವ್ರು ಅಲ್ಲದೆ ಬೇರೆ ಒಬ್ಬ ವ್ಯಕ್ತಿ, ಅದಕ್ಕೆ ಫೇಕ್ ಅಕೌಂಟ್ ಅಂತೇಳಿ ಕರಿತೀವಿ. ಆ ಅಕೌಂಟ್ ಮೂಲಕನೂ ಕೂಡ ಅದೇ ರೀತಿ ಮಾಡ್ತಾರೆ. ನಿಮ್ಮ ಸ್ನೇಹಿತರಿಗೆ ಆಗಿರ್ಬೋದು, ಪರಿಚಿತರಾಗಿರ್ಬೋದು, ಸಂಬಂಧಿಕರಿಗಾಗಿರ್ಬೋದು, ಅದೇ ಮತ್ತು ಅಗೈನ್ ಹಣವನ್ನು ಕೇಳ್ತಕ್ಕಂಥದ್ದು, ಅಥವಾ ನಿಮ್ಮ ಪರ್ಸ್ನಲ್ ಯಾವುದಾದ್ರು ಬೇರೆ ಬೇರೆ ಫೋಟೋಗಳಿದ್ದರೆ ಅಥವಾ ಡಾಕ್ಯುಮೆಂಟ್ಸ್ ಇದ್ದರೆ ಅದನ್ನು ಶೇರ್ ಮಾಡ್ತಕ್ಕಂಥದ್ದು ಮಾಡಿಬಿಟ್ಟು ನಿಮ್ಮ ರೆಪ್ಯುಟೇಷನ್ ಡ್ಯಾಮೇಜ್ ಮಾಡ್ತಾರೆ ಮತ್ತು ಫೈನಾನ್ಷಿಯಲ್ ಲಾಸ್ ಕೂಡ ನಿಮಗೆ ಮಾಡ್ತಾರೆ. ನೆಕ್ಸ್ಟು ಮೂರನೇದು ಆನ್ಲೈನ್ ಹೆರಾಸ್ಮೆಂಟ್ ಅಂದರೆ ಏನಪ್ಪ ಅಂದರೆ, ಸೋಷಿಯಲ್ ಮೀಡಿಯಾ ರಿಲೇಟೆಡ್ ಕ್ರೈಮ್ಸಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯನ್ನು ಅಂತರ್ಜಾಲದಲ್ಲಿ ಕಂಟಿನ್ಯೂಸ್ ಆಗಿ ಅವನನ್ನು ಹಿಂಬಾಲಿಸೋದು ಮತ್ತು ಅವನಿಗೆ ನ್ಯೂಸೆನ್ಸ್ ತೊಂದರೆ ಕೊಡ್ತಕ್ಕಂಥದ್ದಕ್ಕೆ ಆನ್ಲೈನ್ ಹೆರಾಸ್ಮೆಂಟ್ ಅಂತ ಕರಿತೀವಿ. ಉದಾಹರಣೆ ಮಾಮೂಲಿ ಹೆರಾಸ್ಮೆಂಟ್ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಕಾಲೇಜ್ನಲ್ಲಿ ಯಾವುದೇ ಒಬ್ಬ ಹುಡುಗಿಗೆ ರ್ಯಾಗ್ ಮಾಡೋದು ಅಥವಾ ಬೈಯೋದು, ಅದಕ್ಕೆ ನಾವು ಫಿಸಿಕಲ್ ಹೆರಾಸ್ಮೆಂಟ್ ಆ್ಯಕ್ಚುಲಿ ಅದು, ಅಥವಾ ಟಚ್ ಮಾಡೋದು, ಬ್ಯಾಡ್ ಟಚ್, ಅವೆಲ್ಲ ಫಿಸಿಕಲ್ ಹೆರಾಸ್ಮೆಂಟ್. ಆನ್ಲೈನ್ ಹೆರಾಸ್ಮೆಂಟ್ ಅಂದರೆ ಅಂತರ್ಜಾಲದಲ್ಲಿ ಅವ್ರನ್ನ ಹಿಂಬಾಲಿಸೋದು, ಅವರಿಗೆ ಕಾಮೆಂಟ್ ಮಾಡ್ತಕ್ಕಂಥದ್ದು, ಅಥವಾ ಅವ್ರ ಫೋಟೋವನ್ನು ಡೀಪ್ ಫೇಕ್ ಮಾಡ್ತಕ್ಕಂಥದ್ದು, ಇವೆಲ್ಲ ಆನ್ಲೈನ್ ಹೆರಾಸ್ಮೆಂಟ್ನಲ್ಲಿ ಬರುತ್ತೆ. ನೆಕ್ಸ್ಟು ಹೇಟ್ ಸ್ಪೀಚ್ ತಮಗೆ ಗೊತ್ತಿದೆ, ಇತ್ತೀಚಿನ ದಿನಗಳಲ್ಲಿ ಈ ಹೇಟ್ ಸ್ಪೀಚ್ ಅಂತಕ್ಕಂಥ ದೊಡ್ಡ ಸಮಸ್ಯೆ ನಮ್ಮ ಕಾನೂನು ಕಾಪಾಡ್ತಕ್ಕಂಥ ಏಜೆನ್ಸಿಗಳಿಗೆ. ಈಗ ಎಲ್ಲರೂ ಕೂಡ ಅಂತರ್ಜಾಲದಲ್ಲಿ ಅವ್ರ ಪರವಾಗಿ ಮಾತಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅವ್ರು ಏನು ಅನ್ನೋದನ್ನು ಅವ್ರು ತೋರಿಸ್ಕೊಳ್ಬೋದು. ನಾನು ಅವ್ರು ಹೀರೋ ಆಗಿದ್ದರೆ ಅವ್ನು ಹೀರೋ ಅಂತ ತೋರಿಸ್ಕೊಳ್ಬೋದು, ಅಥವಾ ಜೀರೋ ಆಗಿದ್ರೆ ಹೀರೋ ಅಂತ ಅವ್ನು ತೋರಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಆದರೆ ಮತ್ತೊಬ್ಬ ವ್ಯಕ್ತಿಯನ್ನು ಕಂಡಮ್ ಮಾಡಲಿಕ್ಕೆ ಅಥವಾ ಅವನನ್ನು ಜೀರೋ ಮಾಡಲಿಕ್ಕೆ ಎಲ್ಲೂ ಕೂಡ ಅವಕಾಶ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ಅವನ ವಿರುದ್ಧ ಮಾತನಾಡ್ತಕ್ಕಂಥದ್ದು, ಅವನ ವಿರುದ್ಧ ಪೋಸ್ಟ್ ಮಾಡ್ತಕ್ಕಂಥದ್ದು, ಅಥವಾ ಯಾವುದೇ ಒಂದು ಧರ್ಮದ ವಿರುದ್ಧ ಪೋಸ್ಟ್ ಮಾಡ್ತಕ್ಕಂಥದ್ದು, ಇದಕ್ಕೆ ಅವಕಾಶ ಇಲ್ಲ. ನಮ್ಮ ಧರ್ಮವನ್ನು ನಾವು ಪ್ರಚಾರ ಮಾಡ್ಕೊಳ್ಬೋದು ಅಥವಾ ಅದನ್ನು ತೋರ್ಸ್ಪಡಿಸ್ಬೋದು. ಆದರೆ ಬೇರೆ ಒಂದು ಧರ್ಮವನ್ನು ಅದಕ್ಕೆ ಅಗೌರವ ಸೂಚಿಸ್ತಕ್ಕಂಥದ್ದಕ್ಕೆ ಎಲ್ಲೂ ಕೂಡ ಫಿಸಿಕಲಿನೂ ಅವಕಾಶ ಇಲ್ಲ, ಆನ್ಲೈನಲ್ಲೂ ಕೂಡ ಅವಕಾಶ ಇಲ್ಲ. ಅಂಥ ಕೃತ್ಯಗಳನ್ನು ಯಾರೂ ಕೂಡ ಮಾಡಬಾರ್ದು. ಇದಕ್ಕೆ ಹೇಟ್ ಸ್ಪೀಚ್ ಅಂತ ಹೇಳ್ತಾರೆ. ಅದು ಕೂಡ ಕಾನೂನು ಪ್ರಕಾರ ಅಪರಾಧ. ಇದನ್ನು ಯಾರೂ ಕೂಡ ದಯವಿಟ್ಟು ಮಾಡಬಾರ್ದು. ನಿಮ್ಮ ಬಗ್ಗೆ ನೀವೇನಿದೆ ಹೇಳ್ಕೊಳ್ಳಿ. ಬೇರೊಬ್ಬ ವ್ಯಕ್ತಿ ಬಗ್ಗೆ ಕಾಮೆಂಟ್ ಮಾಡೋದು, ಬ್ಯಾಡ್ ಕಾಮೆಂಟ್ಸು ಅಥವಾ ಬೇರೆ ಧರ್ಮದ ಬಗ್ಗೆ ಕಾಮೆಂಟ್ ಮಾಡೋದನ್ನು ಮಾಡಬೇಡಿ. ನೆಕ್ಸ್ಟು ಥರ್ಡ್ ಕ್ಲಾಸಿಫಿಕೇಷನ್ ಅಂದರೆ ಕಂಪ್ಯೂಟರ್ ನೆಟ್ವರ್ಕ್ ಅಥವಾ ಡಿವೈಸಸ್ ಟಾರ್ಗೆಟಿಂಗ್ ಕ್ರೈಮ್ಸ್. ಅಂದರೆ ನಿಮ್ಮ ಮೊಬೈಲ್ ಮತ್ತು ಲ್ಯಾಪ್ಟಾಪನ್ನು ಟಾರ್ಗೆಟ್ ಮಾಡಿ ಯಾವ ರೀತಿಯ ಅಪರಾಧಗಳನ್ನು ಮಾಡ್ತಾರೆ ಸೈಬರ್ ಕ್ರಿಮಿನಲ್ಸ್ಗಳು ಅಂತ. ಮೊದಲನೇದಾಗಿದ್ರಾಗೆ ಫಿಶಿಂಗ್ ಅಟ್ಯಾಕ್ ಆಗುತ್ತೆ. ಫಿಶಿಂಗ್ ಅಂದರೆ ತಮಗೆಲ್ಲ ಗೊತ್ತಿದೆ, ಗಾಳ ಹಾಕೋದು ಅಂತ. ಈ ಹಳ್ಳಿಯಲ್ಲಿ ಬೆಳೆದಂಥವ್ರು ಎಲ್ಲರಿಗೂ ಗೊತ್ತಿರುತ್ತೆ ಸಾಮಾನ್ಯವಾಗಿ ಗಾಳ ಹಾಕೋದಂದರೆ ಏನು ಅಂತ ಹೇಳ್ಬಿಟ್ಟು.
ಏನು ಮಾಡ್ತಾರೆ ಇದರಲ್ಲಿ ಅಂದರೆ ಅಗೈನ್ ನಿಮಗೆ ನಿಮ್ಮ ಮೊಬೈಲಿಗೆ ಒಂದು ಲಿಂಕ್ ಕಳಿಸ್ತಾರೆ. ಅದು APK ಫೈಲ್ ಆಗಿರುತ್ತೆ 100 ಪವರ್ ಕಿಟ್ಟು. ಸೊ ಆ ಪವರ್ ಕಿಟ್ ಫೈಲನ್ನು ನೀವು ಏನಾದ್ರು ಕ್ಲಿಕ್ ಮಾಡಿದ್ರೆ ಅಗೈನ್ ನಿಮ್ಮ ಮೊಬೈಲು ಆ್ಯಕ್ಸೆಸ್ ತಗೊಳ್ತಾರೆ. ಅವರು ತಗೊಂಡ್ಬಿಟ್ಟು ಕಂಪ್ಲೀಟ್ ನಿಮ್ಮ ಮೊಬೈಲ್ನ ಟೆಕ್ನಿಕಲಿ ಅವರು ನಿಮ್ಮ ಹತ್ರ ಫಿಸಿಕಲಿ ಇರುತ್ತೆ, ಅಗೇನ್ ಟೆಕ್ನಿಕಲಿ ಅವರು ಹೋಲ್ಡ್ ಮಾಡ್ತಾ ಇರ್ತಾರೆ. ರಾಂಗ್ ಆಕ್ಸೆಸ್ ತೊಗೊಂಡ್ಬಿಟ್ಟು ನಿಮ್ಮನ್ನು ಆಟ ಆಡ್ಸ್ಲಿಕ್ಕೆ ಚಾಲೂ ಮಾಡ್ತಾರೆ. ನೀವು ಏನೂ ಕೂಡ ಮೊಬೈಲ್ನಲ್ಲಿ ನಿಮ್ಮ ಡಾಕ್ಯುಮೆಂಟ್ಸನ್ನು ಸೆಂಡ್ ಮಾಡೋದಾಯಿತು, ನಿಮ್ಮ ಏನೋ ಇನ್ಫಾರ್ಮೇಷನ್ ರಿಸೀವ್ ಮಾಡೋದಾಯಿತು, ಆಫೀಸ್ ಫೈಲ್ಗಳಾಗಿರ್ಬೋದು, ನೋಟ್ಸ್ ಆಗಿರ್ಬೋದು, ಅದನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಮೊಬೈಲ್ನ ಅವರು ಅಬ್ಸ್ಟ್ರಕ್ಟ್ ಮಾಡ್ತಾರೆ. ಎರಡನೇದು ಮಾಲ್ವೇರ್ ಅಟ್ಯಾಕ್ಸ್ ಮಾಡ್ತಾರೆ. ಮಾಲ್ವೇರ್ ಅಂದರೆ ಏನಪ್ಪ ಅಂದರೆ ಮೆಲಿಸಿಯಸ್ ಸಾಫ್ಟ್ವೇರ್ ಅಂತ ಹೇಳ್ಬಿಟ್ಟು, ಇದರ ಬ್ರಾಡ್ ಅರ್ಥ ಲಾಂಗ್. ಇದು ಮೆಲಿಸಿಯಸ್ ಸಾಫ್ಟ್ವೇರ್ ಅನ್ನೋದು ಮಾಲ್ವೇರ್ನ ವಿಸ್ತೃತ ರೂಪ. ಇದರಲ್ಲಿ ಏನು ಮಾಡ್ತಾರೆ, ಅಗೈನು ಒಂದು ತಂತ್ರಾಂಶವನ್ನು ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ಗಳಿಗೆ ಸೈಬರ್ ಫ್ರಾಡ್ಗಳು ಕಳಿಸ್ತಾರೆ. ಇಮೇಲ್ ಮೂಲಕ ಆಗಿರ್ಬೋದು, SMS ಮೂಲಕ ಆಗಿರ್ಬೋದು ಕಳಿಸ್ತಾರೆ. ಉದಾಹರಣೆ ಒಂದು ಫೋಟೋ ಕಳಿಸ್ಬೋದು. ಆ ಫೋಟೋದ ಹಿಂದ್ಗಡೆ ಏನಿರುತ್ತೆ, ಯಾವುದೋ ಅನ್ನೋನ್ ಪರ್ಸನ್ ಕಳಿಸಿರೋ ಫೋಟೋ ಹಿಂದ್ಗಡೆ ಯಾವುದೋ ಒಂದು ಐಶ್ವರ್ಯ ರಾಯ್ ಆಗಿರ್ಬೋದು, ಅಥವಾ ದೀಪಿಕಾ ಪಡುಕೋಣೆ ಆಗಿರ್ಬೋದು, ಯಾವುದೋ ಒಂದು, ಅಥವಾ ವಿರಾಟ್ ಕೊಹ್ಲಿ ಆಗಿರ್ಬೋದು, ಅಥವಾ ರೋಜರ್ ಫೆಡರರ್ ಆಗಿರ್ಬೋದು, ಯಾರ್ದೋ ಒಂದು ಫೋಟೋವನ್ನು ಕಳಿಸ್ತಾರೆ ನಿಮಗೆ ಇಷ್ಟವಾಗಿರ್ತಕ್ಕಂಥದ್ದು ಮತ್ತು ಸಮಾಜದಲ್ಲಿ ರೆಪ್ಯೂಟೆಡ್ ಪರ್ಸನ್ ಫೋಟೋನ. ಆ ಫೋಟೋದ ಹಿಂದ್ಗಡೆ ಒಂದು ವೈರಸ್ ಇರುತ್ತೆ, ಇಲ್ಲ ಟ್ರೋಜನ್ ಇರುತ್ತೆ, ಡಾರ್ಕ್ ಏನೋ ಬೇರೆ ಮತ್ತೊಂದು ಯಾವುದೋ ಒಂದು ರೀತಿಯ ತಂತ್ರಾಂಶ ಇರುತ್ತೆ. ಸೊ ಅದನ್ನು ನೀವು ಕ್ಲಿಕ್ ಮಾಡಿದಾಗ ಅಗೈನ್ ನಿಮ್ಮ ಮೊಬೈಲ್ ಏನಾಗುತ್ತೆ, ಕಂಪ್ಲೀಟ್ ರಾಂಗ್ ಆ್ಯಕ್ಸೆಸ್ಸಿಗೊಳಗೆ ಅವರು ಆ್ಯಕ್ಸೆಸ್ ತಗೊಂಡ್ಬಿಟ್ಟು ನಿಮ್ಮ ಮೊಬೈಲ್ನಲ್ಲಿ ಅಥವಾ ಕಂಪ್ಯೂಟರ್ನಲ್ಲಿ ಏನು ಚಟುವಟಿಕೆಗಳನ್ನು ಮಾಡಲಿಕ್ಕಾಗಲ್ಲ, ಹ್ಯಾಕ್ ಆಗಿಬಿಡುತ್ತೆ ಮೊಬೈಲ್ ಹೆಚ್ಚು. ಸೊ ಇದಕ್ಕೆ ಮಾಲ್ವೇರ್ ಅಟ್ಯಾಕ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಥರ್ಡ್ ಟೈಪು DOS ಅಂತ ಹೇಳ್ತೀವಿ, ಡಿನೈಲ್ ಆಫ್ ಸರ್ವಿಸಸ್ ಅಂತ ಹೇಳಿ. ಡಿನೈಲ್ ಆಫ್ ಸರ್ವಿಸಸ್ ಅಂದರೆ ಹೆಸರೇ ಹೇಳುತ್ತೆ, ಯಾವುದೇ ಸೇವೆಯಲ್ಲಿ ವ್ಯತ್ಯಯವನ್ನು ಉಂಟು ಮಾಡ್ತಕ್ಕಂಥದ್ದಕ್ಕೆ ಡಿನೈಲ್ ಆಫ್ ಸರ್ವಿಸಸ್ ಅಂತ ಹೇಳ್ತೀವಿ. ಇದನ್ನು ಅಂತರ್ಜಾಲದಲ್ಲಿ ಮಾಡ್ತಾರೆ. ಉದಾಹರಣೆ ಹೇಗೆ ಅಂದರೆ, ಈಗ ನಿಮ್ಮ ಯಾವುದೋ ಒಂದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದು ವೆಬ್ಸೈಟ್ ಇದೆ ಅಂತ ಅಂದ್ಕೊಳ್ಳೋಣ. ಹ್ಯಾಕರ್ಸ್ ಏನು ಮಾಡ್ತಾರೆ, ಅದನ್ನು ಟಾರ್ಗೆಟ್ ಮಾಡಿಬಿಟ್ಟು ಅವರು ಅದನ್ನು ಹ್ಯಾಕ್ ಮಾಡಿಬಿಡ್ತಾರೆ. ಹ್ಯಾಕ್ ಮಾಡಿಬಿಟ್ಟು ಯಾವುದು, ಈಗ ಎಲ್ಲ ವಿದ್ಯಾರ್ಥಿಗಳು ಹಾಸ್ಟೆಲಿಗೆ ಅಪ್ಲಿಕೇಶನ್ ಹಾಕೋಂಥ ಟೈಮ್ ಇದು. ಸೊ ಅದನ್ನೇ ಹ್ಯಾಕ್ ಮಾಡಿಬಿಟ್ಟು ಆ ಸರ್ವಿಸ್ ಏನು ವಿದ್ಯಾರ್ಥಿಗಳು ನೀವು ಆ್ಯಕ್ಸೆಸ್ ಆಗ್ತಾ ಇರ್ತೀರ ಅಪ್ಲಿಕೇಶನ್ ಹಾಕಲಿಕ್ಕೆ, ಆ ಸರ್ವಿಸನ್ನು ಡಿನೈ ಮಾಡ್ತಾ ಇರ್ತಾರೆ. ಸೊ ಅದರಿಂದ ಏನಾಗುತ್ತೆ, ಆಡಳಿತ ಯಂತ್ರನೂ ಕೂಡ ಅಸ್ವಸ್ಥ ಆಗುತ್ತೆ, ಮತ್ತು ನಿಮಗೆ ಸರಿಯಾದ ರೀತಿಯ ಸರ್ವಿಸ್ ಸಿಗೋದಿಲ್ಲ. ಈ ರೀತಿಯ ಒಂದು ಕ್ರೈಮನ್ನು ಕೂಡ ಅಂತರ್ಜಾಲದಲ್ಲಿ ನೆಟ್ವರ್ಕ್ ಅಥವಾ ಡಿವೈಸ್ಗಳನ್ನ ಟಾರ್ಗೆಟ್ ಮಾಡಿಬಿಟ್ಟು ಮಾಡ್ತಾರೆ. ಇದೇ ರೀತಿಯ ಒಂದು ಕ್ರೈಮು ನಮ್ಮ ಕುವೆಂಪು ಯೂನಿವರ್ಸಿಟಿಯಲ್ಲಿ ಆಗಿತ್ತು ಲಾಸ್ಟ್ ಇಯರ್. ಕುವೆಂಪು ಯೂನಿವರ್ಸಿಟಿ ವೆಬ್ಸೈಟನ್ನೇ ಹ್ಯಾಕ್ ಮಾಡಿಬಿಟ್ಟಿದ್ರು ಸರ್. ಆ್ಯಕ್ಚುಲಿ ವೆಬ್ಸೈಟನ್ನೇ ಹ್ಯಾಕ್ ಮಾಡಿಬಿಟ್ಟು ಕಂಪ್ಲೀಟ್ ಹಾಕ್ಬಿಟ್ಟಿದ್ರು ಆ್ಯಕ್ಚುಲಿ. ಸೊ ಅವ್ರ ವೆಬ್ಸೈಟ್ ಹ್ಯಾಕ್ ಮಾಡಿದ್ರಿಂದ ಕಂಪ್ಲೀಟ್ ಯೂನಿವರ್ಸಿಟಿ ಅವರ ಆ್ಯಕ್ಟಿವಿಟೀಸೇ ಸ್ಟ್ರಕ್ ಆಗಿಬಿಟ್ಟಿತ್ತು. ಸೊ ಅವ್ರು 2 ಟೈಪ್ ಮಾಡಿದರು ಆ್ಯಕ್ಚುಲಿ. ಹೌದು. ಅದೇ ರೀತಿ ಮತ್ತು ನಮ್ಮ ಶಿವಮೊಗ್ಗದಲ್ಲಿ ಗೊತ್ತಿರ್ಬೇಕು ನಿಮಗೆ, ಇಲ್ಲೊಂದು ಭಾರತ್ ಬೌಂಡ್ರಿ ಅಂತ ಒಂದು ಫ್ಯಾಕ್ಟ್ರಿ ಇದೆ. ಅವ್ರದ್ದು ಕೂಡ ಅದೇ ರೀತಿಯ ಅವ್ರ ವೆಬ್ಸೈಟನ್ನು ಕೂಡ ಹ್ಯಾಕ್ ಮಾಡಿಬಿಟ್ಟು ಕಂಪ್ಲೀಟ್ ಅವ್ರದ್ದೇನು ಪ್ರೊಡಕ್ಷನ್ ಇದೆ, ಪ್ರೊಡಕ್ಷನ್ ಯೂನಿಟ್ಟೇ ಸ್ಟಾಪ್ ಆಗಿಬಿಟ್ಟಿತ್ತು ಆ್ಯಕ್ಚುಲಿ. ಅವ್ರದ್ದು ಪ್ರೊಡಕ್ಷನ್ ಮತ್ತು ಸೇಲ್ ಮತ್ತು ಟ್ರಾನ್ಸ್ಪೋರ್ಟ್ ಕಂಪ್ಲೀಟ್ ಸ್ಟ್ರಕ್ ಆಗಿತ್ತು. ಈ ರೀತಿ ಅದನ್ನ ಮಾಡ್ತಾರೆ. ಇದ್ರ ಬಗ್ಗೆನೂ ಕೂಡ ತಾವು ಜಾಗೃತರಾಗಿರಬೇಕು. ಇಷ್ಟೆಲ್ಲವೂ ಕೂಡ ಸೈಬರ್ ಕ್ರೈಮು ಮತ್ತು ಸೈಬರ್ ಕ್ರೈಮ್ನ ವಿಧಗಳು. ಈಗ ನಾವು ಈ ಸೈಬರ್ ಕ್ರೈಮಿಂದ ಒಂದು ಸಬ್ಮಿಷನ್ ಮಂಜುನಾಥ್ ಹಾಗೂ ಎಲ್ಲರೂ ಹುಡುಗರಿಗೆ ಮತ್ತು ವಿದ್ಯಾರ್ಥಿಗಳಿಗೆ, ಇಲ್ಲಿ ಮಂಜುನಾಥ್ ಅವರು ಹೇಳಿದ್ರು, ಫೋಟೋ ಕೂಡ ಕ್ಲಿಕ್ ಮಾಡೋದ್ರಿಂದ ನಿಮ್ಮ ನಿಮ್ಮ ಏನು ಮೊಬೈಲ್ನ ಹ್ಯಾಕ್ ಮಾಡ್ತಾರೆ, ಅಂದರೆ ನಿಮ್ಮ ಮೊಬೈಲ್ನ ವಶಪಡಿಸ್ಕೊಳ್ತಾರೆ ಅಂತ. ಇದು ಎಲ್ಲರೂ ಗಮನಿಸಬೇಕಾಗಿರೋಂಥ ವಿಚಾರ. ಕೇವಲ ಒಂದು ಸಾಫ್ಟ್ವೇರ್ ಕಳಿಸಿ ಲಿಂಕ್ ಕ್ಲಿಕ್ ಮಾಡೋದಲ್ಲ. ವಿರಾಟ್ ಕೊಹ್ಲಿ ಫೋಟೋ ಕಳಿಸ್ತಾರೆ, ಅಲ್ಲಿ ಸಣ್ಣದಾಗಿ ಹಿಂದೆ ಏನೋ ಒಂದು ಇರುತ್ತೆ, ನೀವು ಫೋಟೋ ಮೇಲೆ ಹಿಂಗೆ ಕೈ ಅಲ್ಲಾಡಿಸ್ಬೇಕಾದ್ರೆ ಅದನ್ನ ಕ್ಲಿಕ್ ಮಾಡಿಬಿಟ್ರೆ ಆಟೋಮೆಟಿಕ್ಕಾಗಿ ಎಂಟೈರ್ ನಿಮ್ಮ ಮೊಬೈಲ್ ಏನಿರುತ್ತೆ ಅವರ ವಶಕ್ಕೆ ಹೋಗ್ಬಿಡುತ್ತೆ. ಕೈಯಲ್ಲಿ ನಿಮ್ಮ ಹತ್ರನೇ ಇರುತ್ತೆ, ಆದರೆ ಬ್ಯಾಕ್ಗ್ರೌಂಡಲ್ಲಿ ಅವರು ಕಂಟ್ರೋಲ್ ಮಾಡೋಕ್ಕೆ ಶುರು ಮಾಡ್ತಾರೆ. ಇದು ಹಲವಾರು ಜನಕ್ಕಾಗಿದೆ. ಒಳ್ಳೆ ಒಂದು, ಈಗ ಹೇಳಿದ್ರು ಐಶ್ವರ್ಯ ರಾಯ್, ದೀಪಿಕಾ ಪಡುಕೋಣೆ ಇಂಥವ್ರು ಫೋಟೋ ಕಳಿಸೋದು, ಆ ಫೋಟೋ ಜೊತೆ ಹಿಂಗೆ ಅಲ್ಲೇನೋ ಬರೆದಿರ್ತಾರೆ. ಸುಮ್ಮನೆ ಅದ್ರ ಮೇಲೆ ನೀವೇನಾದ್ರು ಓದೋದಕ್ಕೆ ಅಂತೇಳಿ ಏನಾದ್ರು ಟಚ್ ಮಾಡಿದ್ರಿ ಅಂದರೆ ಸಾಕು, ಆಟೋಮೆಟಿಕ್ಕಾಗಿ ಅವರು ಕಂಟ್ರೋಲ್ ತೊಗೊಂಡು ಏನು ಮಾಡ್ತಾರೆ, ಫಸ್ಟ್ ಕಂಟ್ರೋಲ್ ತೊಗೊಂಡಾಗ ಏನು ಮಾಡ್ತಾರೆ, ನಿಮ್ಮ ವೀಡಿಯೋನ ಆ್ಯಕ್ಸೆಸ್ ಮಾಡೋಕ್ಕೆ ಶುರು ಮಾಡ್ತಾರೆ, ನೀವೇನು ಮಾಡ್ತಿದ್ದೀರಾ ಅನ್ನೋದು. ನೆಕ್ಸ್ಟು ನಿಮ್ಮ ಕೀಪ್ಯಾಡ್ ಇರುತ್ತಲ್ಲ ಅದನ್ನು ಆ್ಯಕ್ಸೆಸ್ ಪಡಿತಾರೆ. ಕೀಪ್ಯಾಡ್ ಆ್ಯಕ್ಸೆಸ್ ಪಡೆದ ತಕ್ಷಣ ನಿಮ್ಮೊಂದು ಏನೋ ಒಂದು ಒತ್ತುತ್ತಿರ್ತೀರ ರೆಗ್ಯುಲರಾಗಿ, ಅದನ್ನೆಲ್ಲ ಡೇಟಾ ಕಲೆಕ್ಟ್ ಮಾಡ್ತಾರೆ. ಸೊ ಫೋಟೋ, ವಿಡಿಯೋ, ಕೀಪ್ಯಾಡು ಇದನ್ನು ಆ್ಯಕ್ಸೆಸ್ ಪಡೆದಿದ ತಕ್ಷಣ ದಿನನಿತ್ಯದಲ್ಲಿ ನೀವು ಏನೇನು ಮಾಡ್ತಿದ್ದೀರಾ ಅದೆಲ್ಲ ಅವರ ಕಂಟ್ರೋಲ್ಗೆ ಹೋಗುತ್ತೆ. ಅದಾದಮೇಲೆ ನಿಮ್ಮಲ್ಲಿ ಯಾವುದೋ ಒಂದು ಈಗ ಅಮೆಝಾನ್ದು ಅಕೌಂಟ್ ಇರುತ್ತೆ, ಫ್ಲಿಪ್ಕಾರ್ಟ್ ಅಕೌಂಟ್ ಇರುತ್ತೆ, ಮೀಶೋ ಅಕೌಂಟ್ ಇರುತ್ತೆ. ಅಕೌಂಟಲ್ಲಿ ನೀವು ಪಾಸ್ವರ್ಡ್ ಎಂಟ್ರಿ ಮಾಡಿದ ತಕ್ಷಣ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಅಲ್ಲಿ.
ಸೊ ಇದನ್ನೆಲ್ಲ ಈ ರೀತಿ ಮಾಡ್ತಾರೆ. ನೀವು ಅಂದ್ಕೊಳ್ಬೋದು ನಾನೇನು ಮಾಡೇ ಇಲ್ಲ, ಫೋಟೋ ಬಂದಿತ್ತು, ಯಾರೋ ಕಳಿಸಿದ್ರು, ನಾನು ಮುಟ್ಟದೆ, ನನಗೆ ಯಾವಾಗ ಆಯಿತು ಅನ್ನೋದೇ ನಿಮಗೆ ಗೊತ್ತಾಗಲ್ಲ. ಸೊ ಈ ರೀತಿ ವಿಚಾರದಲ್ಲೂ ಕೂಡ ಹುಷಾರಾಗಿರಬೇಕು. ಯಾರೋ ಒಬ್ಬರು ಅನ್ನೋನ್ ಪರ್ಸನ್ನು ನಿಮಗೆ ಫೋಟೋ ಕಳಿಸೋದಾಗಲಿ, ಅದನ್ನು ನೀವು ಡೌನ್ಲೋಡ್ ಮಾಡೋದಾಗಲಿ ಮಾಡೋಂಥದ್ದನ್ನ ಮಾಡಬಾರ್ದು. ತಮಗೆ ಇನ್ನೊಂದು ಉದಾಹರಣೆ ಕೊಡ್ತೀನಿ ನಾನು. ಹೇಗೆ ನಿಮ್ಮ ಡಿವೈಸನ್ನು ಟಾರ್ಗೆಟ್ ಮಾಡ್ತಾರೆ, ಕ್ರೈಮ್ ಮಾಡ್ತಾರೆ ಅಂದರೆ ವ್ಯಕ್ತಿಗಳು, ಸೈಬರ್ ಕ್ರಿಮಿನಲ್ಸ್ಗಳು. ನಮ್ಮ ಶಿವಮೊಗ್ಗದ ಒಂದು ಗ್ರಾಮಾಂತರ ಭಾಗದ ಒಂದು ಮಹಿಳೆ, ಇಲ್ಲೇ ಶಿವಮೊಗ್ಗದ ಒಂದು 10 ಕಿಲೋಮೀಟರ್ ದೂರದಲ್ಲಿ ಅವ್ರ ಊರು. ಸುಮಾರು ಒಂದು 4 ತಿಂಗಳಿಂದ ನಮ್ಮ ಸ್ಟೇಷನಿಗೆ ಬಂದಿದ್ದರು. ಅವರದ್ದು ಸಮಸ್ಯೆ ಏನಪ್ಪ ಅಂದರೆ, ಅವರು ಮೊಬೈಲಲ್ಲಿ ಅವ್ರು ಯಾರಿಗೆ ಮಾತಾಡ್ತಾರೆ, ಯಾರಿಗೆ ಮೆಸೇಜ್ ಮಾಡ್ತಾರೆ, ಯಾರಿಗೆ ಏನು ಕಳಿಸ್ತಾರೆ, ಫೋಟೋಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು, ಅದೆಲ್ಲದನ್ನು ಕೂಡ ಅವ್ರು ಕೇಳಿಸ್ಕೊಳ್ತಾ ಇದ್ದಾರೆ, ಯಾರೊಬ್ಬ ಅನ್ನೋನ್ ಪರ್ಸನ್. ಮತ್ತು ಅವರು ಕಾಮನ್ನಾಗಿ ಯಾರ ಹತ್ರನಾದ್ರು ಮಾಮೂಲಿ ಮೊಬೈಲ್ನ ಪಕ್ಕದಲ್ಲಿಟ್ಟು ಮಾತಾಡ್ತಾ ಇದ್ದರೂ ಕೂಡ ಅದನ್ನು ಕೂಡ ಅವ್ರು ಕೇಳಿಸ್ಕೊಳ್ತಾ ಇದ್ದಾರೆ. ಅಗೇನ್ ಅವ್ರು ಯಾವ್ದಾದ್ರು ಊರಿಗೆ ಹೋಗ್ತಾ ಇದ್ದಾರೆ, ಅವರು ಏನೋ ಒಂದು ಟ್ರಿಪ್ಪು ಅಥವಾ ಟೆಂಪಲಿಗೆ ಅಥವಾ ರಿಲೇಟಿವ್ ಮನೆಗೆ ಅಂದ್ರೆ ಅದು ಕೂಡ ಅವರಿಗೆ ಮೂಮೆಂಟ್ ಗೊತ್ತಾಗ್ತಾ ಇದೆ. ಒಂದು ಅನ್ನೋನ್ ನಂಬರಿಂದ ಕಾಲ್ ಮಾಡಿ, ನೀನು ಇವತ್ತು ಇಲ್ಲಿಗೆ ಹೋಗಿದ್ದೆ, ನೀನು ಇವ್ರ ಹತ್ರ ಮಾತಾಡಿದೆ, ಇವತ್ತು ಇಂಥ ಆಫೀಸಿಗೆ ಹೋಗಿದ್ದೆ, ಆಫೀಸಿಗೆ ಹೋಗಿ ಹಿಂಗೆಲ್ಲ ನೀನು ದೂರ ಹೇಳ್ತಾ ಇದ್ದೆ ಕಂಪ್ಲೇಂಟ್ ನನ್ನ ಬಗ್ಗೆ ಅಂತ ಹೇಳಿ ಅವರಿಗೆ ಆನ್ಲೈನಲ್ಲಿ ಹೆರಾಸ್ ಮಾಡ್ತಾ ಇದ್ದರು, ಆ್ಯಕ್ಚುಲಿ ವಾಚ್ ಮಾಡ್ತಾ ಇದ್ರು. ಸೊ ಆ ಲೇಡಿ ನಮ್ಮ ಪೊಲೀಸ್ ಸ್ಟೇಷನಿಗೆ ಬಂದರು. ಆ್ಯಕ್ಚುಲಿ ಪೊಲೀಸ್ ಸ್ಟೇಷನಿಗೆ ಬಂದಾಗ ಅವರು ಜಾಸ್ತಿ ಮಾತಾಡ್ತಾನೆ ಇಲ್ಲ. ಮಾತಾಡಿ ಮೇಡಮ್ ಅಂತ ನಾನು ಕೇಳಿದ್ರೆ, ಇಲ್ಲ ಸರ್ ನಾನು ನಿಮ್ಮ ಹತ್ರ ಮಾತಾಡೋದು ಕೂಡ ಅವ್ನು ಕೇಳಿಸ್ಕೊಳ್ತಾ ಇದ್ದಾನೆ ಅಂತೇಳಿ. ಸೊ ಅವ್ರು ಬಾಯನ್ನು ಬಿಡಿಸಿ ನಾನೊಂದು 10 ಮಾತಾಡಿದ್ರೆ ಅವರು 1 ಮಾತಾಡಲಿಕ್ಕೆ ಕೂಡ ರೆಡಿ, ಅಷ್ಟು ಹೆದರ್ಕೊಂಡ್ಬಿಟ್ಟಿದ್ದಾರೆ. ಸೊ ಅವ್ರಿಗೆ ಏನಾಗಿದೆ ಅಂತ ಹೇಳ್ಬಿಟ್ಟು, ನೀವು ಎಲ್ಲಿ ಹೋಗಿದ್ರಿ, ಏನು ಮಾಡಿದ್ರಿ, ನೀವು ಮೊಬೈಲ್ನ ಏನು ಮಾಡಿದ್ರಿ ಅಂತ ಕೇಳಿದ್ರೆ, ಅವರು ಯಾವಾಗಲೂ ಅವ್ರು ಯಾರೋ ಫ್ಯಾಮಿಲಿ ಮೆಂಬರ್ಸಿಗೆ ಹುಷಾರಿದ್ದಾಗ ಮಣಿಪಾಲ್ ಹಾಸ್ಪಿಟಲಿಗೆ ಹೋಗಿದ್ದಾರೆ. ಮಣಿಪಾಲ್ ಹಾಸ್ಪಿಟ್ಲಿಗೆ ಹೋದಾಗ ಇವರೊಂದು 2 ದಿವಸ ಅವರು ಕೇರ್ ಟೇಕ್ ಮಾಡ್ತಾ ಇದ್ದಾರೆ ಫ್ಯಾಮಿಲಿ ಮೆಂಬರ್ಸ್ನ. ಆ ಟೈಮಲ್ಲಿ ಯಾರೋ ಅನ್ನೋನ್ ಪರ್ಸನ್ ಒಬ್ಬರು ಪರಿಚಯ ಆಗಿ ಇವ್ರ ಮೊಬೈಲ್ನ ಇಸ್ಕೊಂಡ್ಬಿಟ್ಟು ನಮ್ಗೆ ಯಾರಿಗೋ ಫೋನ್ ಮಾಡ್ತೀವಿ, ಸ್ವಲ್ಪ ಕೊಡಿ ನಿಮ್ಮ ಮೊಬೈಲ್ನ ಅಂತೇಳಿ. ಸೊ ಇವರು ಸ್ವಲ್ಪ ವಿಶ್ವಾಸದಲ್ಲಿದ್ದಾರಲ್ಲ, ಅಕ್ಕಪಕ್ಕ ಏನೋ ಕಷ್ಟ ಇದೆ ಅಂತ ಕೊಟ್ಟಿದ್ದಾರೆ. ಪಾಪ ಏನೋ ಅವರು ಕೂಡ ಕೇರ್ ಟೇಕನರ್ ಪೇಷಂಟ್ಸ್. ಆ ಪಾರ್ಟಿ ಏನು ಮಾಡಿದ್ದಾನೆ, ಇವ್ರ ಮೊಬೈಲ್ನಲ್ಲಿ ಯಾವುದೋ ಒಂದು ಪೇರೆಂಟಲ್ ಕಂಟ್ರೋಲ್ ಆ್ಯಪನ್ನು ಇನ್ಸ್ಟಾಲ್ ಮಾಡಿ ಇಟ್ಬಿಟ್ಟಿದ್ದಾನೆ, ಪೇರೆಂಟಲ್ ಕಂಟ್ರೋಲ್ ಆ್ಯಪ್. ಸೊ ಆ ಆ್ಯಪ್ನ ಇನ್ಸ್ಟಾಲ್ ಮಾಡಿ ಇವ್ರ ಮೊಬೈಲ್ನಲ್ಲಿ ಇಟ್ಬಿಟ್ಟು ಅವ್ನ ಮೊಬೈಲಿಗೆ ಅದನ್ನೇ ಕನೆಕ್ಷನ್ ತೊಗೊಂಡ್ಬಿಟ್ಟು ಇವರು ಮಾಮೂಲಿ ಮಣಿಪಾಲಿಂದ ಡಿಸ್ಚಾರ್ಜ್ ಆಗಿ ಬಂದಿದ್ದಾರೆ. ಅವ್ರ ಮೊಬೈಲ್ ನಂಬರ್ ಅವನೇನು ಇವ್ರಿಗೆ ಕೊಟ್ಟಿಲ್ಲ. ಇವ್ರು ಬಂದಾದ ನಂತರ ಇಷ್ಟೆಲ್ಲ ಆಟವನ್ನು ಅವನು ಆಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಸೊ ಇವ್ರಿಗೆ ಏನೂ ಗೊತ್ತೇ ಆಗಿಲ್ಲ. ಆನಂತರ ನಾವು ಅವ್ರನ್ನ ಕೌನ್ಸಿಲಿಂಗ್ ಮಾಡಿ ಅವ್ರು ಏನಾಗಿದೆ ಅಂತ ನೋಡಿ, ಇವ್ರ ಫೋಟೋಗಳೆಲ್ಲ ಅವನ ಹತ್ರ ಇದೆ, ಇವರಿಗೆ ಮತ್ತೆ ಕಳಿಸ್ತಾ ಇದ್ದಾನೆ. ಪುಣ್ಯಕ್ಕೆ ಯಾವುದು ಕೂಡ ಅಬ್ಸೀನ್ ಫೋಟೋಗಳು, ವಿಡಿಯೋಗಳು ಪುಣ್ಯಕ್ಕೆ ಅವ್ರ ಮೊಬೈಲಲ್ಲಿ ಇದ್ದಿರಲಿಲ್ಲ. ಹಾಗಾಗಿ ಅವರು ಬಚಾವಾದರು. ಇಲ್ಲಾಂದರೆ ಬಹುಶಃ ಅವರು ಸುಸೈಡ್ ಲೆವೆಲ್ಗೂ ಕೂಡ ಹೋಗ್ಬಿಡಿದ್ರು ಸರ್. ಅವ್ರ ಕಂಡೀಷನ್ ನೋಡಿದ್ರೆ, ಅವ್ರ ಮೆಂಟಲ್ ಕಂಡೀಷನ್. ಯಾಕಂದ್ರೆ ನಮ್ಮ ಹತ್ರನೇ ಮಾತಾಡಲಿಕ್ಕೆ ಅವರು ಯೋಚನೆ ಮಾಡ್ತಾರೆ, ನಾವು ಮಾತಾಡೋದು ಕೂಡ ಕೇಳಿಸ್ಕೊಳ್ತಿದ್ದಾರೆ ಸರ್ ಅಂತೇಳಿ. ಆಗ ಅವ್ರ ಮೊಬೈಲ್ನ ವೆರಿಫೈ ಮಾಡಿ ನೋಡಿದ್ರೆ ನಾವು ಅವ್ರ ಮೊಬೈಲ್ನಲ್ಲಿ ಒಂದು APK ಫೈಲ್, ಈ ಪೇರೆಂಟಲ್ ಕಂಟ್ರೋಲ್ ಆ್ಯಪ್ ಇತ್ತು. ಸೊ ಆ ಆ್ಯಪನ್ನು ನಾವು ಡಯಾಗ್ನೋಸಿಸ್ ಮಾಡಿ ಅದನ್ನು ಡಿಲೀಟ್ ಮಾಡಿದ್ವಿ. ಡಿಲೀಟ್ ಮಾಡಿದ ನಂತರ ನಾವು ವಿಚಾರ ಮಾಡಿ ನೋಡಿದ್ರೆ ಯಾವುದು ಕೂಡ ಆ ಥರ ಅನ್ಟುವರ್ಡ್ ಇನ್ಸಿಡೆಂಟ್ ಅವರಿಗೆ ಮೂಮೆಂಟ್ಸು ಆಗಿಲ್ಲ. ಹೀಗೆ ನಿಮ್ಮ ಮೊಬೈಲನ್ನು ಹೇಗೆ ಟಾರ್ಗೆಟ್ ಮಾಡ್ತಾರೆ ಅಂತ. ಹಾಗಾಗಿ ಯಾವುದೇ ಕಾರಣಕ್ಕೂ ನಿಮ್ಮ ಮೊಬೈಲನ್ನು ಅನ್ನೋನ್ ಪರ್ಸನ್ಗಳ ಜೊತೆಗೆ ಇದನ್ನು ಶೇರ್ ಮಾಡ್ಕೊಳ್ಬಾರ್ದು. ನಿಮ್ಮ ಮೊಬೈಲನ್ನು, ನಿಮ್ಮ ಸಿಸ್ಟಮನ್ನು ನೀವೇ ಕಾಪಾಡ್ಕೊಳ್ಬೇಕು. ಅದೇ ರೀತಿ ಈ ಎನಿಡೆಸ್ಕ್ ಅಂತ ಒಂದು ಆ್ಯಪ್ ಇದೆ. ಈ ನಿಮ್ಮ ಎನಿಡೆಸ್ಕ್ ಅನ್ನೋದು ಒಂದು ಆನ್ಲೈನ್ ರಿಮೋಟ್ ಕಂಟ್ರೋಲ್ ಆ್ಯಪ್ ಇದ್ದಂಗೆ. ಅದೇನು ಮಾಡ್ತಾರೆ ಅವರು, ನೀವೇನೋ ಲ್ಯಾಪ್ಟಾಪ್ನ ಸರ್ವಿಸಿಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆನ್ಲೈನಲ್ಲಿ ನೀವು ಚೆಕ್ ಮಾಡಿದ್ರೆ, ಅವರು ಎನಿಡೆಸ್ಕ್ ಅಂತ ಹೇಳ್ಬಿಟ್ಟು ಅದ್ರ ಮೂಲಕ ರಾಂಗ್ ಆ್ಯಕ್ಸೆಸ್ ತೊಗೊಂಡ್ಬಿಟ್ಟು ಹಾಗೆ ನಿಮ್ಮ ಲ್ಯಾಪ್ಟಾಪ್ನು ಕೂಡ ಅವರು ಟಾರ್ಗೆಟ್ ಮಾಡಿ ಹ್ಯಾಕ್ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಇದ್ರ ಬಗ್ಗೆ ಕೂಡ ತಾವು ಜಾಗೃತರಾಗಿರಬೇಕು. ನೆಕ್ಸ್ಟು, ಈಗ ಹೇಗೆ ಸೈಬರ್ ಕ್ರಿಮಿನಲ್ಸ್ಗಳಿಂದ ಮತ್ತು ಕ್ರೈಮ್ಗಳಿಂದ ನಾವು ನಮ್ಮನ್ನು ಬಚಾವ್ ಮಾಡ್ಕೊಳ್ಬೋದು ಅಂತ ಹೇಳಿ ನೋಡೋದಾದರೆ, ಫಸ್ಟು ನಾವು ಬಳಸ್ತಕ್ಕಂಥ ಇಂಟರ್ನೆಟ್ ಕನೆಕ್ಷನ್ ಸೆಕ್ಯೂರ್ ಆಗಿದೆಯಾ ಅಂತ ಬಿಟ್ಟು ನೋಡ್ಕೋಬೇಕು. ಈಗ ನಮ್ಮ ಪರ್ಸ್ನಲಿ ನಮ್ಮ ಮೊಬೈಲಲ್ಲಿ ಬಳಸ್ತೀವಿ ನಮ್ಮ ನಂಬರಿಂದ ಅಂದರೆ ಓಕೆ. ನಾವೆಲ್ಲರೂ ಒಂದು ಕಡೆ ಈ ವೈಫೈ ಕನೆಕ್ಷನನ್ನು ಬಳಸ್ತೀವಿ ಅಂದರೆ ಆಗ ನಾವು ಆ ವೈಫೈ ಕನೆಕ್ಷನ್ ನಮಗೆ ಫೆಮಿಲಿಯರ್. ಆಫೀಸ್ ಆದರೆ ಓಕೆ, ಈಗ ಉದಾಹರಣೆ ನಾವು ZP ಆಫೀಸಲ್ಲಿ ಕೂತ್ಕೊಂಡಿದ್ದೀವಿ, ಇಲ್ಲಿನ ವೈಫೈದು ಕೋಡ್ ಇರುತ್ತೆ, ಪಾಸ್ವರ್ಡ್ ಇರುತ್ತೆ, ಅದು ನಾವು ಆಕ್ಸೆಸ್ ತೊಗೊಂಡು ಮಾಡೋದು ಇಟ್ಸ್ ಓಕೆ. ಕೆಲವೊಂದು ಕಡೆ ಏನಾಗುತ್ತೆ, ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್ ಕಡೆ ಎಲ್ಲ KSRTC ಬಸ್ ಸ್ಟ್ಯಾಂಡ್ ಅಂತಲೇ ಇರುತ್ತೆ, ಬಟ್ ಅದು ಪ್ಯಾರಲ್ ಫೇಕ್ ಆಗಿ ಮತ್ತೊಂದು ವೈಫೈ ಆಗಿರುತ್ತೆ. ಅವ್ರೇನು ಮಾಡ್ತಾರೆ, ಹ್ಯಾಕರ್ಸು ಆ ಥರ ಆಫರ್ಗಳನ್ನು ಮಾಡಿಬಿಟ್ಟು ನಾವು ಅದಕ್ಕೆ ಆ್ಯಕ್ಸೆಸ್ ಆದಾಗ ಅಗೈನ್ ನಮ್ಮ ಮೊಬೈಲ್ ಇರ್ತಕ್ಕಂಥ ಡಾಟಾವನ್ನು
ಥೆಫ್ಟ್ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಪಬ್ಲಿಕ್ ವೈಫೈಯನ್ನು ಯೂಸ್ ಮಾಡ್ಬೇಕಾದ್ರೆ ಇಂಟರ್ನೆಟ್ ಕನೆಕ್ಷನ್ನ ತಾವು ಜಾಗೃತರಾಗಿರಬೇಕು. ನೌನಿದ್ರೆ ಮಾತ್ರ ಯೂಸ್ ಆಗಬೇಕು. ಅದಕ್ಕೆ ನೌನಿದ್ರೆ ಅದಕ್ಕೆ ಪಾಸ್ವರ್ಡ್ ಇರುತ್ತೆ, ಅದನ್ನು ಕನೆಕ್ಟ್ ಮಾಡಿಕೊಂಡು ನೀವು ಲಾಗಿನ್ ಆಗಬೇಕು. ಎರಡನೇದು, ನಿಮ್ಮ ಪಾಸ್ವರ್ಡ್ಗಳನ್ನು, ಸೋಷಿಯಲ್ ಮೀಡಿಯಾ ಪಾಸ್ವರ್ಡ್ಗಳು ಮತ್ತು ಮೊಬೈಲ್ ಪಾಸ್ವರ್ಡ್ಗಳನ್ನು ತುಂಬ ಸ್ಟ್ರಾಂಗ್ ಆಗಿರ್ತಕ್ಕಂಥವ್ನು ಹಾಕ್ಕೊಳ್ಬೇಕು. ಹೇಗೆ ಹೊಲಕ್ಕೆ ಬೇಲಿಯನ್ನು ಭಾಳ ಗಟ್ಟಿಮುಟ್ಟಾಗಿ ಬೇಲಿ ಹಾಕ್ತಾರೆ, ಹಾಗೆ ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಮತ್ತು ಮೊಬೈಲ್ಗಳಿಗೆ ಸ್ಟ್ರಾಂಗ್ ಪಾಸ್ವರ್ಡ್ಗಳನ್ನು ಇಟ್ಕೊಳ್ಬೇಕು. ಸ್ಟ್ರಾಂಗ್ ಪಾಸ್ವರ್ಡ್ಗಳಂದರೆ ಹೇಗಪ್ಪ ಅಂದರೆ, ಅದರಲ್ಲಿ 14 ಇರಬೇಕು, ನಂಬರ್ಸ್ ಇರಬೇಕು, ಡಿಜಿಟ್ಸ್ ಇರಬೇಕು, ಅದರಲ್ಲಿ ಲೆಟರ್ಸ್ ಕೂಡ ಇರಬೇಕು, ಆಮೇಲೆ ನಂಬರ್ಸ್ ಇರಬೇಕು, ಸಿಂಬಲ್ಸ್ ಇರಬೇಕು. ಈ ಥರ ಮಿಕ್ಸ್ಚರ್ ಮಾಡಿಬಿಟ್ಟು ನೀವು ನಿಮ್ಮ ಪಾಸ್ವರ್ಡ್ಗಳನ್ನು ಇಟ್ಕೊಳ್ಬೇಕು. ಮಾಮೂಲಿ ಏನು ಮಾಡ್ತಾರೆ ಎಲ್ಲರೂ ಕೂಡ, ಉದಾಹರಣೆ ಸುರೇಶ್ 1 2 3 4 5 ಅಂತ ಇಟ್ಕೊಳ್ತಾರೆ. ಸೊ ನಿಮ್ಮ ಹೆಸರೇ ಸುರೇಶ್ ಆಗಿರುತ್ತೆ, ನೀವು 1 2 3 4 5 6 7 8 9 ಅಂತ ಇಟ್ಕೊಳುತ್ತೆ. ಹ್ಯಾಕರ್ಸ್ ಏನು ಮಾಡ್ತಾರೆ, ಸುರೇಶ್ ಅಂತ ಅವನ ಹೆಸರು ಗೊತ್ತಿರುತ್ತೆ, ಯಾಕಂದ್ರೆ ಕಾಮನ್ ಒಂದು ಪರ್ಸೆಪ್ಷನ್. ಸುರೇಶ್ ಅಂತ ಹೊಡೆದು ಅವರು 1 2 3 4 5 6 7 8 9 ತನಕ ಟ್ರೈ ಮಾಡಿದ್ರೆ ಈಸಿಯಾಗಿ ನಿಮ್ಮ ಅಕೌಂಟಿಗೆ ಆಕ್ಸೆಸ್ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ಟ್ರಾಂಗ್ ಪಾಸ್ವರ್ಡ್ಗಳನ್ನು ನೀವು ಇಟ್ಕೊಳ್ಬೇಕು. ಮತ್ತು ಆ ಪಾಸ್ವರ್ಡನ್ನು ಹೇಳಿ ಯಾರ ಜೊತೆಗೂ ಕೂಡ ಅದನ್ನು ನೀವು ಶೇರ್ ಮಾಡಬಾರ್ದು. ಪಾಸ್ವರ್ಡನ್ನು ಶೇರ್ ಮಾಡಿದ್ರೂ ಕೂಡ ನಿಮಗೆ ತೊಂದರೆ ಆಗುತ್ತೆ. ಈ ಥರ ನೀವು ನೋಡ್ಕೊಳ್ಬೇಕು. ನೆಕ್ಸ್ಟು, ನಿಮ್ಮ ಡಿಜಿಟಲ್ ಸಿಗ್ನೇಚರ್ ಟೋಕನ್ಗಳನ್ನು ಮತ್ತು ಪಾಸ್ವರ್ಡ್ಗಳನ್ನು ಯಾರಿಗೂ ಕೂಡ ಆನ್ಲೈನಲ್ಲಿ ಶೇರ್ ಮಾಡಬಾರ್ದು. ಡಿಜಿಟಲ್ ಸಿಗ್ನೇಚರ್ ಅಂತ ತಮಗೆ ಗೊತ್ತಿರುತ್ತಲ್ವ. ಹೇಗಪ್ಪ ಅಂದರೆ, ಇದಕ್ಕೆ ಉದಾಹರಣೆ ಕೊಡ್ತೀನಿ ನಿಮಗೆ ನಾನು. ಒಬ್ಬ ವ್ಯಕ್ತಿ ಇಲ್ಲೇ ಶಿವಮೊಗ್ಗದಾನೆ, ಅವನು ತರಕಾರಿ ಹೂ ಮಾರ್ಕೆಟ್, ಇಲ್ಲೇ ಹೂವಿನ ಮಾರ್ಕೆಟ್. ಅವನು ಯಾವುದೋ ಒಂದು ಸಿಮ್ ಬೇಕಂತ ಹೇಳ್ಬಿಟ್ಟು ಒಬ್ಬ ಸಿಮ್ ಮಾರೋನ ಹತ್ರ ಹೋಗಿದ್ದಾನೆ ಸರ್. ಸಿಮ್ ಮಾರೋನ ಹತ್ರ ಹೋದಾಗ ಅವನು ಸಿಮ್ ಮಾರೋನು, ಈಗೆಲ್ಲ ಗೊತ್ತಿದ್ದಿಲ್ಲ ತಮಗೆ, ತಂಬು ಒತ್ತಿಸ್ಕೊಂಡು ಸಿಮ್ ಕೊಡ್ತಾರೆ. ಸಿಮ್ ಕೊಡಬೇಕಾದ್ರೆ ಅವನು ತಂಬು ಒತ್ತಿದ್ದಾನೆ, ಅವನ ಫೋಟೋನು ಕೂಡ ತಗೊಂಡಿದ್ದಾನೆ. ಬಟ್ ಇಲ್ಲ, ಇದು ಸರಿ ಬಂದಿಲ್ಲ ಅಂತೇಳ್ಬಿಟ್ಟು ಎರಡನೇ ಸಲ ಮತ್ತೆ ತಂಬು ಒತ್ತಿಸ್ಕೊಂಡು ಮತ್ತೊಂದು ಫೋಟೋನು ಕೂಡ ಕಲೆಕ್ಟ್ ಮಾಡ್ಕೊಂಡಿದ್ದಾನೆ. ಫಸ್ಟ್ ಸಲ ಹೋಗ್ಬಿಟ್ಟು ಒತ್ತಿಸ್ಕೊಂಡಿದ್ದಕ್ಕೆ ಇವನಿಗೊಂದು ಸಿಮ್ ಕೊಟ್ಟು ಅಲರ್ಟ್ ಮಾಡಿ ಕಳಿಸ್ತಾ ಅವನು. ಇನ್ನೊಂದು ಸಲ ಒತ್ತಿಸ್ಕೊಂಡಿದ್ನಲ್ಲ ತಂಬನ್ನು, ಅದಕ್ಕೆ ಇನ್ನೊಂದು ಸಿಮ್ಮನ್ನು ಅವನು ಜನ್ರೇಟ್ ಮಾಡಿಬಿಟ್ಟು ಆ ಸಿಮ್ಮನ್ನು ಒಬ್ಬ ಯಾವುದೋ ಒಬ್ಬ ಸರ್ಕಾರಿ ನೌಕರನಿಗೆ ಕೊಟ್ಟಿದ್ದಾರೆ, ಒಬ್ಬ ಇಲಾಖೆ ನೌಕರನಿಗೆ. ಆ ಇಲಾಖೆ ನೌಕರ ಅವನ ಜೊತೆಗೆ ಶಾಮೀಲಾಗ್ಬಿಟ್ಟು ಆ ಸಿಮ್ಮನ್ನು ಕಲೆಕ್ಟ್ ಮಾಡ್ಕೊಂಡಿದ್ದಾನೆ. ಕಲೆಕ್ಟ್ ಮಾಡ್ಕೊಂಡು ಏನು ಮಾಡಿದ್ದಾನೆ, ಆ ಸಿಮ್ ಇದು ಉಪಯೋಗಿಸ್ಕೊಂಡ್ಬಿಟ್ಟು ಮತ್ತೊಂದು ಯಾವುದೋ ಚಿಕ್ಕಮಂಗ್ಳೂರಲ್ಲಿ ಯಾವುದೋ ಒಂದು ಓಲ್ಡ್ ಮೊಬೈಲ್ ಅವ್ರ ರಿಲೇಟಿವ್ ಮನೇಲಿ ಇರೋದನ್ನು ಎತ್ಕೊಂಡು ಬಂದ್ಬಿಟ್ಟು ಅದಕ್ಕೆ ಸಿಮ್ ಹಾಕ್ಕೊಂಡು ಅವ್ರ ರಾಜ್ಯ ಮಟ್ಟದ ಅಧಿಕಾರಿಗಳಿಗೆ ಮೆಸೇಜ್ ಮಾಡೋದು, ಅವರಿಗೆ ಹೆದರ್ಸೋದು, ಅವರಿಗೆ ಅಶ್ಲೀಲವಾಗಿ ಬೈಯೋದು, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಸೊ ಇದು ನಾವು ಶಿವಮೊಗ್ಗ ರೂರಲ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಇದ್ದಾಗ ಒಂದು ಕೇಸ್ ರಿಜಿಸ್ಟರ್ ಆಗಿತ್ತು. ಸೊ ಇದನ್ನು ನಾವು ತನಿಖೆ ಮಾಡಿ ನೋಡಿದಾಗ ಹೆಂಗೆ ಹೋಯಿತು ಅಂತ ಹೇಳ್ಬಿಟ್ಟು, ಯಾರ ಹೆಸರಿಗಿದೆ ಸಿಮ್ ಅಂತ ಹೇಳಿ ಕಲೆಕ್ಟ್ ಮಾಡ್ಕೊಳಕ್ಕೆ ಬಂದರೆ ಅವನು ಹೇಳಿದ, ನಂಗೆ ಗೊತ್ತಿಲ್ಲ ಸರ್, ಈ ಥರ ಸಿಮ್ ಕೊಟ್ಟಿದ್ದ ಅಂತೇಳಿ. ಸೊ ಅವನನ್ನು ಭಾಳ ತರೋಲಿ ಇನ್ವೆಸ್ಟಿಗೇಷನ್ ಮಾಡಿ ನೋಡಿದಾಗ ಅವ್ನು ಹೇಳ್ದ, ಇಲ್ಲ ಸರ್, ಈ ಥರ ಮಾಡಿ ಕೊಟ್ಬಿಟ್ಟಿದ್ದೀನಿ ಒಬ್ಬನಿಗೆ ನಾನು. ಸೊ ಆ ನೌಕರನ್ನ ನಾವು ಪತ್ತೆ ಮಾಡಿದ್ವಿ. ಪತ್ತೆ ಮಾಡಿ ಆದಮೇಲೆ ಅದು ಚಾರ್ಜ್ ಶೀಟ್ ಕೂಡ ಆಯಿತು, ಅವನ ಮೇಲೆ ಡಿ ಕೂಡ ಫಿಕ್ಸ್ ಆಗಿತ್ತು. ಬಹುಶಃ ಅದು ಡಿ ಈಗ ನಡೀತಾ ಇದೆ. ಹಾಗಾಗಿ ಇದಕ್ಕೊಂದು ಉದಾಹರಣೆ ನಿಮಗೆ ಹೇಳಿದ್ದು, ಯಾವುದೇ ಕಾರಣಕ್ಕೂ ಡಿಜಿಟಲ್ ಸಿಗ್ನೇಚರ್ ತಂಬಾಗಿರ್ಬೋದು, ಬೇರೆ ಆಗಿರ್ಬೋದು, ಶೇರ್ ಮಾಡಬಾರ್ದು. ನೆಕ್ಸ್ಟ್ ಒಂದೇ ಒಂದು ಸಬ್ಮಿಷನ್ ಮಂಜುನಾಥ್, ಎಲ್ಲರಿಗೂ ಕೂಡ ಈ ಪಾಸ್ವರ್ಡ್ ಅನ್ನೋದು ಹುಷಾರಾಗಿ ಇಡಬೇಕು ಅಂತ ಹೇಳಿದರು ಮಂಜುನಾಥ್ ಅವರು. ಜನರಲಿ ನಾವು ಏನು ಮಾಡ್ತೀವಿ, ನಮ್ಮ ಡೇಟ್ ಆಫ್ ಬರ್ತಲ್ಲೇ ಇಡ್ತೀವಿ. ಈ ಡೇಟ್ ಆಫ್ ಬರ್ತ್ ಮರ್ತು ಬಿಡ್ತೀವಲ್ಲ, ನಂಬರ್ ಏನಿಡೋದು ಅಂತ. ನಮ್ಮ ಡೇಟ್ ಆಫ್ ಬರ್ತು, ನಮ್ಮ ತಮ್ಮಂದೋ ಅಣ್ಣಂದೋ ತಾಯಿದೋ ತಂದೆದೋ ಡೇಟ್ ಆಫ್ ಬರ್ತ್ನ ಇಟ್ಬಿಡೋದು. ಆಮೇಲೆ ನಮ್ಮ ಗೊತ್ತಿರೋ ಅಂಥವ್ರದ್ದು ಹೆಸರಲ್ಲಿ ಪಾಸ್ವರ್ಡ್ ಇಡೋದು. ಈಗ ಸುರೇಶ್ ಅಂತ ಹೇಳಿದ್ರು, ನಿಮ್ಮ ತಮ್ಮ ವಿಜಯ್ ಅಂತ ಇರ್ತಾರೆ, ವಿಜಯ್ @ ಅವ್ನ ಬರ್ತಡೇ ಇಡೋದು. ಇವನ್ನೆಲ್ಲ ಕಂಡುಹಿಡಿತಾರೆ ಅವ್ರು ಈಸಿಯಾಗಿ. ಅವ್ರ ಹತ್ರ ಹೇಗಿರುತ್ತೆ ಸಾಫ್ಟ್ವೇರು ಅಂದರೆ, ಏನಿಲ್ಲಾದ್ರೂ 1 ನಿಮಿಷಕ್ಕೆ 100 ಸರಿ ಪಾಸ್ವರ್ಡ್ ಹಾಕೋಷ್ಟು ಕೇಪಬಿಲಿಟಿ ಇರುತ್ತೆ. ಸೊ ಹಾಗಾಗಿ ಪಾಸ್ವರ್ಡ್ ಇಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಇಡಬೇಕು. ಆಮೇಲೆ ಈಗ ಎಲ್ಲ ಕಡೆ ಏನಾಗ್ತಿದೆ, ಎಲ್ಲ ಆ್ಯಪ್ಗಳಲ್ಲಿ 2 ರೀತಿ ಪಾಸ್ವರ್ಡ್ ಕೇಳುತ್ತೆ. ಒಂದು ಬಂದು ಇದು ಟೈಪ್ ಮಾಡೋದು, ಇನ್ನೊಂದು ನಿಮ್ಮ ಬಯೋಮೆಟ್ರಿಕ್ ಇರುತ್ತೆ. ಆದಷ್ಟು 2 ಇಡಬೇಕು. ಡ್ಯುಯಲ್ ಪಾಸ್ವರ್ಡ್ ಇದ್ದಾಗ ನಿಮಗೆ ಅನುಕೂಲ ಆಗುತ್ತೆ. ನೀವು ಯಾವುದೇ ಇದಕ್ಕೆ ಹೋಗಿ, ಈಗ ಗೂಗಲ್ ಜಿಮೇಲ್ ಆಕ್ಸೆಸ್ ಮಾಡಬೇಕು ಅಂದರೆ ಪಾಸ್ವರ್ಡ್ ಇರುತ್ತೆ, ಬಯೋಮೆಟ್ರಿಕ್ಕು ಇರುತ್ತೆ. ಬಯೋಮೆಟ್ರಿಕ್ ಇಡೋದನ್ನ ಇಡಿ. ಆಮೇಲೆ ಇನ್ನೊಂದು ವಿಚಾರ ಏನು ಅಂದರೆ, ನಿಮ್ಮ ಮೊಬೈಲಲ್ಲಿ ನಿಮ್ಮ ತಂದೆ ತಾಯಿ ಹೆಸರೆಲ್ಲ ಸೇವ್ ಮಾಡ್ತಿರಲ್ಲ, ದಯವಿಟ್ಟು ವೈಫು, ಅಪ್ಪ ಅಮ್ಮ, ಆಮೇಲೆ ತಂಗಿ ಅಣ್ಣ ಅಂತ ಸೇವ್ ಮಾಡಿಬಿಡಿ, ಹೆಸರಲ್ಲಿ ಸೇವ್ ಮಾಡಿ. ಮೊಬೈಲ್ ನೀವು ಕಳ್ಕೊಂಡ್ರಿ ಅಂದರೆ ಮೊದಲನೇ ಕಾಲ್ ಹೋಗೋದೇ ಅವರಿಗೆ. ಯಾರು ದುಷ್ಕರ್ಮಿಗಳ ಕೈಯಲ್ಲಿ ಮೊಬೈಲ್ ಹೋಯ್ತು ಅಂದರೆ ಫಸ್ಟ್ ಕಾಲ್ ಮಾಡಿ ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡ್ತಾರೆ. ಯಾವುದೇ ಕಾರಣಕ್ಕೂ ನಿಮ್ಮ
ಸಂಬಂಧಿಕರನ್ನ ನೀವು ಸಂಪರ್ಕಿಸೋದಕ್ಕೆ ಈಸಿಯಾಗಿ ಬಿಡಬಾರ್ದು. ಈಗಿನ ಸಮಯದಲ್ಲಿ ಏನಾದರೂ ತೊಂದರೆ ಆಯಿತು ಅಂದರೆ, ತೊಂದರೆ ಇತ್ತು ಅಂದರೆ ನಿಮ್ಮ ಸಂಪರ್ಕಿಸ್ಬೇಕು ಅಂದರೆ ಸಂಪರ್ಕ ಮಾಡೇ ಮಾಡ್ತಾರೆ ಯಾವ ರೀತಿಯಲ್ಲಿ. ಅದು ದುಷ್ಕರ್ಮಿಗಳ ಕೈಯಲ್ಲಿ ಹೋಯ್ತು ಅಂದರೆ ನೀವೇನಾದರೂ ಈಗ ಫೇವ್ರೇಟ್ ಅಂತ ಇರುತ್ತೆ ಗೊತ್ತಾ ನಿಮ್ಮಲ್ಲಿ, ಮೊಬೈಲಲ್ಲಿ ಕಾಂಟ್ಯಾಕ್ಟ್ ಸೇವ್ ಮಾಡಿದಾಗ ಅದರಲ್ಲಿ ನಾವೇನು ಮಾಡ್ತೀವಿ, ನಮ್ಮ ಹೆಂಡತಿ ಮಕ್ಕಳು ಅಣ್ಣ ತಮ್ಮಂದಿರದನ್ನ ಫೇವ್ರೇಟ್ ಇಟ್ಟಿರ್ತೀವಿ. ನೀವು ಅದು ಇಟ್ರಿ ಅಂದರೆ ನೀವು ದುಷ್ಕರ್ಮಿಗಳ ಕೈಯಲ್ಲಿ ಹೋಯ್ತು ಅಂದರೆ 100% ನಿಮಗೆ ತೊಂದರೆ ಆಗುತ್ತೆ. ಸೊ ಯಾವುದೇ ಕಾರಣಕ್ಕೂ ಹೆಸರಲ್ಲಿ ಸೇವ್ ಮಾಡ್ಕೋಬೇಕು. ಅಪ್ಪ ಅಮ್ಮ ತಂಗಿ ತಾಯಿ ಹೆಂಡತಿ ಡಾರ್ಲಿಂಗು ಚಿನ್ನಿ ಈ ಥರದ್ದೆಲ್ಲ ಇಡಬಾರ್ದು. ಆಮೇಲೆ ಈಗ ಹೇಳಿದರು ಮಂಜುನಾಥ್ ಅವ್ರು ಹೇಳಿದರು, ಸಿಮ್ ತೊಗೊಳಕ್ಕೆ ಹೋಗ್ತೀರಾ, ಸಿಮ್ ತೊಗೊಳಕ್ಕೆ ಹೋದಾಗ ನೀವು ಬಯೋಮೆಟ್ರಿಕ್ ಒತ್ತುತ್ತೀರಾ ನೋಡಿ. ಅವ್ರು 2ನೇ ಸರಿ ಬಯೋಮೆಟ್ರಿಕ್ ಒತ್ತುತ್ತಿದ್ದಂಗೆ 2 ಸಿಮ್ ತೊಗೊಂಡು ಒಂದು ಅವರೇ ಪರ್ಸನಲ್ ದುಷ್ಕರ್ಮಿಗಳು ಉಪಯೋಗಿಸ್ಕೊಂಡ್ರು. ದುಷ್ಕರ್ಮಿಗಳು ಇಲ್ಲಿ ಸದ್ಯಕ್ಕೆ ಕರ್ನಾಟಕದಲ್ಲೇ ಇದ್ದರು, ಅವ್ರು ಯಾರೋ ಉಪಯೋಗಿಸ್ಕೊಳ್ತಿದ್ರು. ಅದೇ ದುಷ್ಕರ್ಮಿಗಳು ಯಾರೋ ಭಯೋತ್ಪಾದಕರಾದ್ರೆ ಆಯಿತು ಅಂದರೆ ಅವ್ರ ಕೈಗೆ ಹೋಯ್ತು ಅಂದರೆ ನಿಮ್ಮ ಹೆಸರಲ್ಲಿ ಸಿಮ್ ಇರುತ್ತೆ, ನಿಮ್ಮ ಫೋಟೋ ಇರುತ್ತೆ, ನಿಮ್ಮ ಹೆಸರಲ್ಲೇ ಇರುತ್ತೆ, ನಿಮ್ಮ ಆಧಾರ್ ಕಾರ್ಡ್ ಇರುತ್ತೆ. ಉಪಯೋಗಿಸೋದು ಈ ಭಯೋತ್ಪಾದಕರು ಅಥವಾ ದುಷ್ಕರ್ಮಿಗಳು ಉಪಯೋಗಿಸ್ತಾರೆ. ಸೊ ಹಾಗಾಗಿ ಸಿಮ್ ತೊಗೊಳ್ಬೇಕಾದ್ರೂ ನೀವು ತುಂಬ ಕೇರ್ಫುಲ್ ಆಗಿರಬೇಕು. ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಪ್ಲೀಸ್. ಸರಿ, ನೆಕ್ಸ್ಟ್ ಏನಪ್ಪ ಅಂದರೆ, ನೀವು ಯಾವುದೇ ಆ್ಯಪ್ಸ್ ಆಗಿರ್ಬೋದು ಅದನ್ನು ನಿಮ್ಮ ನಿಮಗೆ ಬೇಕಾಗಿರ್ತಕ್ಕಂಥ ಆ್ಯಪನ್ನು ಬೇರೆಯವರ ಡಿವೈಸ್ನಲ್ಲಿ ಇನ್ಸ್ಟಾಲ್ ಮಾಡಲಿಕ್ಕೆ ಹೋಗಬಾರ್ದು. ನಿಮ್ಮ ಡೀಟೇಲ್ಸನ್ನು ಕೊಟ್ಟು ನಿಮಗೇನಾದ್ರು ಆ್ಯಪ್ ಬೇಕು ಅದು ಅವಕ್ಕೆ ಯೂಸ್ ಮಾಡಲಿಕ್ಕೆ ಅಂದರೆ ನಿಮ್ಮ ಡಿವೈಸಲ್ಲೇ ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಬೇಕು, ನಿಮ್ಮ ಕ್ರೆಡೆನ್ಷಿಯಲ್ಸ್ ಕೊಟ್ಬಿಟ್ಟು. ಅಕಸ್ಮಾತ್ ನೀವೇನಾದ್ರು ಬೇರೆಯವ್ರ ಇದರಲ್ಲಿ ಕ್ರೆಡೆನ್ಷಿಯಲ್ಸ್ ಕೊಟ್ಟು ಮಾಡಿದ್ರಿ ಅಂದರೆ ಅಗೇನ್ ಅವ್ರು ಏನು ಮಾಡ್ತಾರೆ, ಆ ಕ್ರೆಡೆನ್ಷಿಯಲ್ಸ್ ಎಲ್ಲ ಆ ಡಿವೈಸಲ್ಲಿ ಸೇವ್ ಆಗಿರ್ತಕ್ಕಂಥ ಚಾನ್ಸ್ ಇರುತ್ತೆ. ಅವರು ಅದನ್ನು ಮಿಸ್ಯೂಸ್ ಮಾಡಿಕೊಳ್ಳೋ ಸಾಧ್ಯತೆ ಇದೆ. ನೆಕ್ಸ್ಟು ಮಲ್ಟಿ ಫ್ಯಾಕ್ಟರ್ ಅಥೆಂಟಿಕೇಷನನ್ನು ನಿಮ್ಮ ಅಕೌಂಟ್ಸ್ಗಳಲ್ಲಿ ಮಾಡ್ಕೊಳ್ಬೇಕು. ನಿಮಗೆ ಗೊತ್ತಿದೆ ಎಲ್ಲ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ಗಳಲ್ಲಿ ಮಲ್ಟಿ ಫ್ಯಾಕ್ಟರ್ ಅಥೆಂಟಿಕೇಷನ್ ಇದೆ. 2 ಫ್ಯಾಕ್ಟರ್ ಅಥೆಂಟಿಕೇಷನ್ ಅಂತ ಹೇಳಿ ಕರಿತೀವಿ ನಾವು ಇದಕ್ಕೆ. ತಾವೆಲ್ಲರೂ ಕೂಡ ನೋಡಿದ್ದೀರಾ. ಯಾರ್ಯಾರು ನೋಡಿಲ್ಲೋ, ಯಾರ್ಯಾರು ಮಾಡ್ಕೊಂಡಿಲ್ಲೋ, ದಯಮಾಡಿ ಎಲ್ಲರೂ ಕೂಡ ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲಿ ಮತ್ತು ಆಧಾರ್ ಇರ್ಬೋದು ಎಲ್ಲದನ್ನು ಕೂಡ ಮಲ್ಟಿ ಫ್ಯಾಕ್ಟರ್ ಅಥೆಂಟಿಕೇಷನನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ ಮಲ್ಟಿ ಫ್ಯಾಕ್ಟರ್ ಅಥೆಂಟಿಕೇಷನ್ ಅಂದರೆ ಈಗ ಹೇಳಿದ್ನಲ್ಲ, ಒಂದು ಪಾಸ್ವರ್ಡ್ ಬರೆಯೋದು, ಇನ್ನೊಂದು ನಿಮ್ಮದು ಬಯೋಮೆಟ್ರಿಕ್ಕು ಅಥವಾ ಬೇರೆ ಏನಾದ್ರು ಇರುತ್ತೆ. ನಿಮ್ಮ ಫೋನ್ಗೆ ಒಂದು ಕೋಡ್ ಬರೋದು 2ನೇ ಅಥೆಂಟಿಕೇಷನ್. ಅಂದರೆ ಒಂದು ಸರಿ ಹಾಕಿದ್ರೆ ಲಾಗಿನ್ ಆಗೋಕ್ಕಾಗಲ್ಲ, ಎರಡು ಸರಿ ಹಾಕಬೇಕು. ಅದನ್ನು ಪ್ರತಿಯೊಂದು ಆ್ಯಪಲ್ಲೂ ಇರುತ್ತೆ, ನೀವು ಅದು ಎನೇಬಲ್ ಮಾಡ್ಕೋಬೇಕು. ಈಗ ಗೂಗಲಲ್ಲಿ ಹೋದರೆ ಜಿಮೇಲ್ಗೆ ಮಲ್ಟಿ ಫ್ಯಾಕ್ಟರ್ ಅಥೆಂಟಿಕೇಷನ್, ನಾನೀಗ ನನ್ನ ಪಾಸ್ವರ್ಡ್ ಹಾಕಿದ್ರೆ ಅಷ್ಟೇ ಲಾಗಿನ್ ಆಗಲ್ಲ, ನನ್ನ ಬಯೋಮೆಟ್ರಿಕ್ ಕೊಟ್ಟರು ಲಾಗಿನ್ ಆಗುತ್ತೆ. 2 ಸರಿ ಕೊಟ್ಟರಷ್ಟೇ. ಸೊ ಅದನ್ನು ಪ್ರತಿಯೊಬ್ಬರೂ ಕೂಡ ಮಾಡ್ಕೊಳ್ಬೇಕು. ಇದು ಮಾಡ್ಕೊಳ್ಳಿಲ್ಲ ಏನಾಗುತ್ತೆ, ಒಂದು ಟೈಮ್ ನಾನು ಹೇಳಿದ್ನಲ್ಲ, ಪಾಸ್ವರ್ಡ್ ಎಲ್ಲಿಂದಾದ್ರೂ ಕಂಡುಹಿಡಿದು ಬಿಡ್ತಾರೆ. ಮಲ್ಟಿ ಫ್ಯಾಕ್ಟರ್ ಅಥೆಂಟಿಕೇಷನ್ ಅಂದರೆ ತುಂಬ ಕಷ್ಟ ಆಗುತ್ತೆ, ಎರಡೆರಡನ್ನ ಕಂಡುಹಿಡಿಯೋದು ಕಷ್ಟ ಆಗುತ್ತೆ. ಅದು ತುಂಬ ಕಷ್ಟ ಸರ್, ಅದು ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಹೌದು. ನೆಕ್ಸ್ಟು ನಿಮ್ಮ ಮೊಬೈಲ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಆಗಾಗ ಸಾಫ್ಟ್ವೇರನ್ನು ಅಪ್ಡೇಟ್ ಮಾಡ್ತಾ ಇರಬೇಕು. ತಮಗೆ ಗೊತ್ತಿದೆ ಎಲ್ಲ ಮೊಬೈಲ್ಗಳಿಗೆ ಈಗ ವರ್ಷನ್ಗಳಿಗೆಲ್ಲ 1 ತಿಂಗಳಿಗೆ ಒಂದ್ಸಲಿ 2 ತಿಂಗಳಿಗೆ ಒಂದ್ಸಲಿ ಸಾಫ್ಟ್ವೇರ್ ಅಪ್ಡೇಟ್ ಕೇಳ್ತಾ ಇರುತ್ತೆ. ಸೊ ನೀವು ಅಪ್ಡೇಟ್ ಮಾಡ್ಕೊಳ್ಬೇಕು ನಿಮ್ಮ ಸಾಫ್ಟ್ವೇರ್. ಇಲ್ಲ ಅಂದರೆ ಓಲ್ಡ್ ವರ್ಷನಲ್ಲಿದ್ದರೆ ಅವರು ಹ್ಯಾಕರ್ಸಿಗೆ ಈಸಿಯಾಗಿ ಹ್ಯಾಕ್ ಮಾಡಲಿಕ್ಕೆ ಚಾನ್ಸ್ ಸಿಗುತ್ತೆ. ಯಾಕಾಗ ಸಾಫ್ಟ್ವೇರ್ ಅಪ್ಡೇಟ್ ಕೊಡ್ತಾರೆ ಆ ಕಂಪ್ನಿಯವರು ಅಂದರೆ ಅದನ್ನು ಹ್ಯಾಕ್ ಮಾಡಬಾರ್ದು, ನಿಮ್ಮ ಡಿವೈಸ್ ಸುರಕ್ಷಿತವಾಗಿರಲಿ ಅಂತದಕ್ಕೆ ಅವರು ಆಗಾಗ ವರ್ಷನನ್ನು ಚೇಂಜ್ ಮಾಡಿ ಅಪ್ಡೇಟ್ ಕೇಳ್ತಾ ಇರ್ತಾರೆ. ನೀವು ಅದನ್ನು ಅಪ್ಡೇಟ್ ಮಾಡ್ಕೊಳ್ಬೇಕು. ನೆಕ್ಸ್ಟು ನೀವೇನಾದ್ರು ವೆಬ್ಸೈಟ್ಗಳಿಗೆ ಹೋಗಿ ಅದನ್ನು ನೀವೇನಾದ್ರು ಪರ್ಚೇಸ್ ಮಾಡ್ತೀರಾ ಅಥವಾ ಏನಾದ್ರು ನೋಡ್ತೀರಾ ಅಂದರೆ ಆ ವೆಬ್ಸೈಟು ರಿಯಲ್ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊಳ್ಬೇಕು. ಉದಾಹರಣೆ, ನೀವು ಅಮೆಜಾನಲ್ಲಿ ಹೋಗಿ ಏನಾದ್ರು ಕೊಂಡ್ತೀರಾ ಯಾವುದಾದ್ರು ಇದರಲ್ಲಿ ಅಂದರೆ, ಈಗ ಅಮೆಜಾನ್ ಥರದಲ್ಲೇ ಒಂದೇ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರುತ್ತೆ. ಅಲ್ಲಿ ZON ಇರಲು ಇದು ZAN ಅಂತ ಇರುತ್ತೆ. ಸೊ ನೀವು ಏನು ಮಾಡ್ತೀರಾ, ZON ಈಸ್ ದ ಕರೆಕ್ಟ್. ಆ್ಯಕ್ಚುಲಿ ಅದು ನಿಮಗೆ ಸರ್ವಿಸನ್ನು ಕರೆಕ್ಟಾಗಿ ಡೆಲಿವರ್ ಮಾಡ್ತಾರೆ. ಅವ್ರಿಗೊಂದು ಫಿಸಿಕಲ್ ಆಫೀಸ್ ಇರುತ್ತೆ, ಎಲ್ಲ ನಗರಗಳಲ್ಲೂ ಕೂಡ ಡೆಲಿವರ್ ಮಾಡ್ತಾರೆ. ಬಟ್ ಆ ZAN ಅಂತ ಇರುತ್ತೆ ಲಾಸ್ಟ್ ಅಕ್ಷರಗಳು, ಅದು ಫೇಕ್ ಆಗಿರುತ್ತೆ ಅಮೆಜಾನ್ ಆ್ಯಕ್ಚುಲಿ ಅದು. ಸೊ ಹಾಗಾಗಿ ಆ ವೆಬ್ಸೈಟ್ ಕರೆಕ್ಟ್ ಇದೆಯಾ, ಆ ಲೋಗೋ ಸೇಮ್ ಇರ್ತಿರ್ತಾರೆ ಅವರು ಆ್ಯಕ್ಚುಲಿ. ಅದಕ್ಕೆ ಹೋಲಂಥ ರೀತಿಯಲ್ಲೇ ಇರುತ್ತೆ, ಸ್ವಲ್ಪ ಚೇಂಜಸ್ ಇರುತ್ತೆ ಎಲ್ಲೋ ಒಂದು ಕಡೆ. ಹೇಗೆ ಅಂದರೆ ಈಗ 500 ರೂಪಾಯಿ ಕೋಟಾ ನೋಟನ್ನು ಹೇಗೆ ಕಂಡುಹಿಡಲಿಕ್ಕೆ ಕಷ್ಟ ಆಗುತ್ತೋ ಆ ರೀತಿಯ ಆ ವೆಬ್ಸೈಟನ್ನು ಡಿಸೈನ್ ಮಾಡಿರ್ತಾರೆ. ಹಾಗಾಗಿ ನೀವು ಸ್ಪೆಲ್ಲಿಂಗ್ಗಳನ್ನು ಕರೆಕ್ಟಾಗಿ ವೆರಿಫೈ ಮಾಡಿ ಆನಂತರ ಆ ಲೋಗೋವನ್ನು ಪರಿಶೀಲನೆ ಮಾಡಿಬಿಟ್ಟು ನೀವು ಇದೇನು ವೆಬ್ಸೈಟನ್ನು ಲಾಗಿನ್ ಆಗಬೇಕು. ನೆಕ್ಸ್ಟು ನಿಮ್ಮ ಪ್ರೈವೇಸಿ ಸೆಟ್ಟಿಂಗ್ಸ್ ಮತ್ತು ಪ್ರೈವೇಸಿ ಪಾಲಿಸ್ಗಳನ್ನು ಆಗಾಗ ರಿವ್ಯೂ ಮಾಡ್ತಾ ಇರಬೇಕು. ಎಲ್ಲ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ಗಳಲ್ಲಿ ಪ್ರೈವೇಸಿ ಸೆಟ್ಟಿಂಗ್ಸ್ ಇದೆ, ತಾವೆಲ್ಲ ನೋಡಿರ್ಬೋದು. ಸೊ ನೀವೆಲ್ಲ ಭಾಳಷ್ಟು ಜನ ಅದನ್ನು ಮಾಡ್ಕೊಂಡಿರ್ತೀರ. ಯಾರ್ಯಾರು ಮಾಡಿಲ್ಲ
ನಿಮ್ಮ ಪ್ರೈವೇಸಿ ಸೆಟ್ಟಿಂಗ್ಸ್ಗಳಲ್ಲಿ ಹೋಗ್ಬಿಟ್ಟು, ಪ್ರೈವೇಸಿ ಸೆಟ್ಟಿಂಗ್ಸ್ ಅಂದರೆ ಏನು, ನೀವೊಂದು ಯಾವುದೋ ಒಂದು DP ಹಾಕಿದರೆ ಅಂದರೆ ಅದಕ್ಕೆ ಯಾರ್ಯಾರಿಗೆ ಕೊಡಬೇಕು, ಕಾಂಟ್ಯಾಕ್ಟ್ಸಿಗೆ ಕೊಡಬೇಕು, ಅಥವಾ ಯಾರು ನೋಡ್ಬೋದು ನಿಮ್ಮ ಯಾರು ನೋಡ್ಬೋದು ಅಂತ ಹೇಳ್ಬಿಟ್ಟು ಅದನ್ನ ನೀವು ಸೆಟ್ಟಿಂಗ್ಸ್ ಮಾಡ್ಕೊಳ್ಬೇಕು. ಉದಾಹರಣೆ ಫೇಸ್ಬುಕ್ಕಲ್ಲಿ ನಿಮ್ಮ DP ಇದೆ ಅಂದರೆ ಎಲ್ಲರೂ ಅದನ್ನ ಓಪನ್ ಮಾಡಿ ನೋಡೋಂಗೆ ಇರಬಾರ್ದು. ಈಗ ಫ್ರೆಂಡ್ಸ್ ಆದರೆ ಮಾತ್ರ ಅದನ್ನ ಓಪನ್ ಮಾಡಿ ನೋಡೋಂಗೆ ಇರಬೇಕು. ಆ ಥರ ನೀವು ಸೆಟ್ಟಿಂಗ್ಸನ್ನು ಮಾಡ್ಕೊಳ್ಬೇಕು. ಆಮೇಲೆ ಇನ್ನೊಂದು ಸೆಟ್ಟಿಂಗ್ಸ್ ಅಂತ ಬಂದಾಗ ಯಾವುದೇ ಆ್ಯಪಲ್ಲಿ ನೀವು ಹೋಗ್ತಿದ್ದಂಗೆ ಆಡಿಯೋ ಸೆಟ್ಟಿಂಗ್ಸ್ ಕೇಳುತ್ತೆ. ಅಲೋ ಅಂದರೆ ಮೈಕ್ ಯೂಸ್ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಕೇಳುತ್ತೆ, ಯಾವತ್ತೂ ಕೊಡೋಕ್ಕೆ ಹೋಗ್ಬಾರ್ದು. ಆಮೇಲೆ ವಿಡಿಯೋ ಯೂಸ್ ಮಾಡೋದಕ್ಕೆ ಅವಕಾಶ ಕೊಡಿ ಅನ್ನತ್ತೆ, ಅದಕ್ಕೂ ಕೊಡೋಕ್ಕೆ ಹೋಗ್ಬಾರ್ದು. ಆಯ್ತಾ, GPS ಯೂಸ್ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಕೇಳುತ್ತೆ, ಅದನ್ನು ಕೊಡಬಾರ್ದು. ಅವಶ್ಯಕತೆ ಇದ್ರಷ್ಟೇ ನೀವು ಕೊಡಬೇಕು. ಉದಾಹರಣೆಗೆ ಇವಾಗ ಝೂಮ್ ಮೀಟಿಂಗ್ ಅಟೆಂಡ್ ಆಗ್ತಿದ್ದೀರಾ, ನೀವು ಝೂಮ್ ಮೀಟಿಂಗ್ ಅಟೆಂಡ್ ಆಗೋಕ್ಕಷ್ಟೇ ಕೊಡಬೇಕು. ಯಾವಾಗಲೂ ಕೊಡ್ತಾ ಇದ್ರೆ ಏನಾಗುತ್ತೆ, ನಾನು ಹೇಳ್ತೀನಿ, ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಈಗ ನಾನು ಮಾತಾಡ್ತಿದ್ದೀನಲ್ಲ ನಿಮ್ಮ ಹತ್ರ, ಈಗ ಮಾತಾಡ್ತಿರೋದೆಲ್ಲ ಗೂಗಲ್ ರೆಕಾರ್ಡ್ ಮಾಡ್ಕೊಳ್ತಿದೆ. ಇದು ನಿಜ. ನಾನು ಏನು ಮಾತಾಡಿರ್ತೀನಿ, ನಾನು ಗೂಗಲಲ್ಲಿ ಸರ್ಚ್ ಮಾಡೋಕ್ಕೆ ಹೋದಾಗ ಅದೇ ಆಟೋಮೆಟಿಕ್ಕಾಗಿ ಬರ್ತಾ ಇದೆ. ಈಗ ಏನಕ್ಕಂದರೆ ಗೂಗಲಲ್ಲಿ ನಾನು ಪರ್ಮಿಷನ್ ಕೊಟ್ಟಿದ್ದೀನಿ ನನ್ನ ಆಡಿಯೋನ ಕೇಳಿಸ್ಕೊಳ್ಳೋಕೆ. ಏನಕ್ಕೆ ನಾನು ಗೂಗಲ್ ಮೀಟ್ ಅಟೆಂಡ್ ಆದಾಗ ನನ್ನ ಆಡಿಯೋ ಬೇಕು, ಅದು ಪರ್ಮಿಷನ್ ಆಫ್ ಮಾಡಿರಲ್ಲ, ಅದು ಹಂಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ನಾನು ಮಾತಾಡಿರ್ತೀನಿ, ಅದನ್ನೇ ಸರ್ಚ್ ಮಾಡೋಕ್ಕೆ ಹೋದಾಗ ಅದೇ ಆಟೋಮೆಟಿಕ್ಕಾಗಿ ತೋರಿಸ್ತಿದೆ. ಬೆಂಗಳೂರಲ್ಲಿ ನಾನು ಎಲ್ಲೋ ಒಂದು ಒಳ್ಳೆ ಹೋಟ್ಲಿಗೆ ಹೋಗಬೇಕು ಅಂತ ಮಾತಾಡಿದ್ದೆ ನನ್ನ ಹೆಂಡತಿ ಜೊತೆ. ನಾನು ಸುಮ್ಮನೆ ಅಲ್ಲಿ ಹೋಟೆಲ್ ಅಂತ ಹೊಡೆದಿದ ತಕ್ಷಣ MG ರೋಡ್ ಅಂತ ಅದೇ ತೋರಿಸ್ಬಿಡ್ತು. ಯಾಕೆ ತೋರಿಸ್ತು? ಒಂದು, ನಾನು ಹೆಂಡತಿ ಹತ್ರ ಮಾತಾಡಿದ್ದೊಂದು ಇದರಲ್ಲಿ ಗೂಗಲ್ ಮೀಟಲ್ಲಿ, ಎರಡನೇದು GPS ಲೊಕೇಶನ್ನು. ಸೊ ಇದೆಲ್ಲನೂ ಕೂಡ ಪರ್ಮಿಷನ್ ಕೊಡಬೇಕಾದ್ರೆ ಅವಶ್ಯಕತೆ ಇದ್ದಲ್ಲಿ ಮಾತ್ರ ನೀವು ಪರ್ಮಿಷನ್ ಕೊಡಬೇಕೆ ಹೊರತು ಪರ್ಮಿಷನ್ ಕೊಡಬಾರ್ದು. ಇದನ್ನು ದಯವಿಟ್ಟು ಜ್ಞಾಪಕ ಇಟ್ಕೊಳ್ಳಿ, ಇಲ್ಲದೇ ತುಂಬ ತೊಂದರೆ ಆಗುತ್ತೆ. ನಮಗೆ ಗೊತ್ತಿಲ್ಲದೇ ನಮ್ಮ ಎಲ್ಲ ಡೇಟಾನು ತಗೊಳ್ತಾ ಇರ್ತಾರೆ. ಸರ್ ಹೇಳ್ದಂಗೆ ಮೈಕ್ರೋಫೋನು, ಕಾಂಟ್ಯಾಕ್ಟ್ಸು, ಫೋಟೋಸು, ಕ್ಯಾಮ್ರಾ ನೀವು ಕೊಡ್ಬೇಕಾದ್ರೆ ನೋಡಿ, ಅಗತ್ಯ ಇದ್ರೆ ಓನ್ಲಿ ದಿಸ್ ಟೈಮ್ ಅಂತ ಮಾತ್ರ ಆಪ್ಷನ್ಸ್ ಇರುತ್ತೆ ಒಂದು ಆಕ್ಚುಲಿ. ಸೊ ಅದು ಓನ್ಲಿ ದಿಸ್ ಟೈಮ್ ಅಂದರೆ ಆ ಸಮಯಕ್ಕೆ ಮಾತ್ರ ಅದು ಸೀಮಿತ ಆಗಿರುತ್ತೆ. ಆಲ್ವೇಸ್ ಅಂತ ಕೊಟ್ಟರೆ ಅದು ಮಿಸ್ಯೂಸ್ ಆಗೋ ಚಾನ್ಸ್ ಇರುತ್ತೆ. ಅದ್ರ ಬಗ್ಗೆ ನೀವು ಕೇರ್ ಆಗಿರಬೇಕು. ನೆಕ್ಸ್ಟು ಕೇರ್ಫುಲ್ ಅಬೌಟ್ ಸಸ್ಪಿಷಿಯಸ್ ಲಿಂಕ್ಸ್.